ಶಾಂತಿ. ಇದು ಡಾಕ್ಟರ್ ಹಂಸಬೇನವರ ಅನುಭವ ಭಾಗ 3. ಇವತ್ತು ನಾನು ನಿಮಗೆ ನನ್ನ ಅನುಭವದ ಆಧಾರದ ಮೇಲೆ ಶುಭ ಸಂಕಲ್ಪ, ಶುಭ ಭಾವನೆ ಹೇಗೆ ಅಸಂಭವವನ್ನು ಸಂಭವ ಮಾಡುತ್ತೆ ಅದನ್ನು ತಿಳಿಸ್ತೀನಿ. ನನ್ನ ಅನುಭವದ ಆಧಾರದ ಮೇಲೆ ನೀವು ಭಾಳ ಖುಷಿ ಪಡ್ತೀರ. ಒಂದು ಶುಭ ಸಂಕಲ್ಪದಿಂದ, ಒಂದು ಶುಭ ಭಾವನೆಯಿಂದ ಅಸಂಭವ ಸಂಭವ ಆಗತ್ತೆ. ಹೇಗಾಗತ್ತೆ ತಿಳಿಸ್ತೇನೆ. ಬಾಪ್ ದಾದವ್ರು ನಮಗೆ ಕಲಿಸಿದ್ದಾರೆ, ಅಮೃತ ವೇಳೆ ನಿತ್ಯ ಯೋಗ ಮಾಡಿ ಜಗತ್ತಿನವರಿಗೆ ಸಕಾಶ ಕೊಡಿ, ಕ್ಲಾಸಲ್ಲಿ ಯೋಗ ಮಾಡಿ, ಮುರಳಿ ಕೇಳಿ, ಟ್ರಾಫಿಕ್ ಕಂಟ್ರೋಲ್ ಹಾಗೂ ಯೋಗ ಭಟ್ಟಿ ಮಾಡ್ತೇವೆ, ಯೋಗ ದಾನ ಮಾಡ್ತೇವೆ. ಯೋಗದಿಂದ ಯಾರಿಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಅವರಿಗೆ ಸಕಾಶ ಕೊಡ್ತೇವೆ. ಹಾಗೂ ರಾತ್ರಿ ಮಲ್ಗೋವಾಗ ಬಾಬಾ ಅವ್ರ ನೆನಪಿಂದ ಬಾಬಾ ಅವ್ರ ಮಡ್ಲಲ್ಲಿ ಮಲ್ಕೋತೇವೆ. ಬಾಬಾ ಅವ್ರ ನೆನಪಿಂದ ಹಂಗಾದಾಗ ಎಲ್ಲ ಜಗತ್ತಿನ ಆತ್ಮಗಳಿಗೆ ಇದರಿಂದ ಏನು ಲಾಭ ಆಗತ್ತೆ ಇವತ್ತು ನಾನು ಇದನ್ನು ತಿಳಿಸ್ತೀನಿ ನಿಮಗೆ ನನ್ನ ಅನುಭವದ ಆಧಾರದ ಮೇಲೆ. ಮೊದಲು ಯಾವಾಗ ನಾವೇನೇ ಸಂಕಲ್ಪ ಮಾಡ್ತೀವಿ ಅಂದರೆ ಶುಭ ಅಥವಾ ಅಶುಭ, ಅದು ಅದರ ಪ್ರಭಾವ ಶರೀರದ ಮೇಲೆ ಹೇಗೆ ಬೀಳುತ್ತೆ, ಶರೀರಕ್ಕೆ ಆರೋಗ್ಯ ಸರಿ ಇಲ್ಲ ಅಂದರೆ ಹೇಗೆ ಅದನ್ನು ಹೆಲ್ದಿಯಾಗಿ ಮಾಡೋದು ಅದನ್ನು ತಿಳಿಸ್ತೀನಿ. ಯಾವಾಗ ನಾನು ವಿಚಾರ ಮಾಡ್ತೀನಿ ಆತ್ಮ ಭ್ರುಕುಟಿಯ ಮಧ್ಯದಲ್ಲಿದೆ, ಆತ್ಮ ನಿರಾಕಾರಿ, ಹಾಗೆ ನಮ್ಮ ಸಂಕಲ್ಪನೂ ಗುಪ್ತ ನಿರಾಕಾರಿ. ಆ ನಿರಾಕಾರಿ ಸಂಕಲ್ಪವನ್ನು ಹಿಡ್ಕೊಳ್ಳಿಕ್ಕೆ ಈ ಹಣೆ ಇದೆ ಅಲ್ವಾ, ಅದರ ಹಿಂದೆ ಏನು ಮೆದುಳು ಇದೆ, ಬ್ರೈನ್ ಇದೆ, ಅದಕ್ಕೆ ಹೇಳಲಾಗುತ್ತೆ 4 ಬ್ರೈನ್ ಅಂತ ಸೈನ್ಸಲ್ಲಿ. ಅದರ ವಿಶೇಷತೆ ಇದೆ ಆಗಿದೆ. ಆತ್ಮದ ಹಿಂದೆ ಏನು ಬ್ರೈನ್ ಇದೆ ಅದರ ವಿಶೇಷತೆ ಎಲ್ಲ ಡಾಕ್ಟರ್ಸ್ ಅದಕ್ಕೆ ಹೇಳ್ತಾರೆ. ಸಂಕಲ್ಪ ಹಾಗೂ ಭಾವನೆಯ ಟ್ಯಾಂಕ್. ಟ್ಯಾಂಕಲ್ಲಿ ನೀರು ಸೇರಿಸ್ಕೊಳ್ತೀವಲ್ವ ಯೂಸ್ ಮಾಡಿಕೊಳ್ಳಿಕ್ಕೆ, ಇದು ನಮ್ಮ ಬ್ರೈನ್ ಆತ್ಮದ ಹಿಂದೆ ಇದೆ. ಸಂಕಲ್ಪ ಹಾಗೂ ಭಾವನೆಗಳ ಟ್ಯಾಂಕ್. ನಾವು ಒಂದು ಶುಭ ಸಂಕಲ್ಪ ಮಾಡಿದಾಗ, ಶುಭ ಭಾವನೆ ಇಟ್ಟಾಗ ಈ ಸಂಕಲ್ಪದ ಟ್ಯಾಂಕ್ ಏನಿದೆ ನಮ್ಮ ಮೆದುಳು ಅದನ್ನು ಹಿಡ್ಕೊಂಡ್ಬಿಡುತ್ತೆ ತಕ್ಷಣ. ಹಾಗೆ ಏನು ನಿರಾಕಾರಿ ಸಂಕಲ್ಪ ಇದೆ, ನಿರಾಕಾರಿ ಭಾವನೆ ಇದೆ, ಅದನ್ನು ತಕ್ಷಣವೇ ಸಾಕಾರದಲ್ಲಿ ಪರಿವರ್ತನೆ ಮಾಡಿಬಿಡುತ್ತೆ. ನಿರಾಕಾರಿ ಶಕ್ತಿ ಏನಿದೆ, ಎನರ್ಜಿ ಏನಿದೆ, ವೈಬ್ರೇಷನ್ಸ್ ಏನಿದೆ ಅದನ್ನು ಸಾಕಾರದಲ್ಲಿ ತಂದುಬಿಡುತ್ತೆ. ನಂತರ ಈ ಹಣೆಯ ಹಿಂದೆ ಒಂದು ಮಧ್ಯಮ ಇದೆ ಬ್ರೈನಿಂದು, ಅದಕ್ಕೆ ಹೋಗುತ್ತೆ ನಮ್ಮ ವೈಬ್ರೇಷನ್ಸ್. ಅಲ್ಲಿಂದ ಪೂರ್ಣ ಶರೀರಕ್ಕೆ ವೈಬ್ರೇಷನ್ಸ್ ಅದರ ಪ್ರಭಾವ ಬೀಳುತ್ತೆ. ಒಂದು ಶುಭ ಭಾವನೆದು, ಒಂದು ಶುಭ ಸಂಕಲ್ಪದ ಪ್ರಭಾವ ಪೂರ್ಣ ಶರೀರದಲ್ಲಿ ಹರಡಿಬಿಡುತ್ತೆ. ಒಂದೇ ಸೆಕೆಂಡ್ ಹಿಡಿಸುತ್ತೆ. ಇದು ಕೂದಲಿಂದ ಕಾಲ್ವರೆಗೂ, ಅಲ್ಲಿವರೆಗೂ ತಕ್ಷಣ ಅದೇ ಸೆಕೆಂಡ್ ಅದರ ಪ್ರಭಾವ ಬೀಳುತ್ತೆ. ಸ್ವಲ್ಪನೂ ಲೇಟ್ ಆಗೋದಿಲ್ಲ. ಆ ಶುಭ ಸಂಕಲ್ಪದ ಪ್ರಭಾವ ಇಷ್ಟು ಶಕ್ತಿಶಾಲಿಯಾಗಿದೆ. ಅದು ನಮ್ಮ ಶರೀರವನ್ನು ಭಾಳ ಶಕ್ತಿ ಕೊಡುತ್ತೆ. ಅದಕ್ಕೆ ಹೇಳಲಾಗತ್ತೆ ಇಮ್ಯೂನ್ ಸಿಸ್ಟಮ್ ಅಥವಾ ರೋಗ ನಿರೋಧಕ ಶಕ್ತಿ ಅಥವಾ ರಕ್ಷಣೆ ಮಾಡುವಂಥ ಶಕ್ತಿ. ಇಮ್ಯೂನ್ ಸಿಸ್ಟಮ್ ಹೇಗೆ ಸಿಪಾಯಿ ಇರ್ತಾರಲ್ವ, ಪ್ರತಿ ದೇಶದಲ್ಲಿ ಸಿಪಾಯಿ ಇರ್ತಾರೆ. ನಮ್ಮ ಶರೀರದಲ್ಲೂ ಭಾಳ ಸಿಪಾಯಿಗಳಿರ್ತವೆ. ರೋಗ ನಿರೋಧಕ ಶಕ್ತಿ ಇದೆ. ಯಾವುದೇ ಹೊರಗಿಂದ ಬ್ಯಾಕ್ಟೀರಿಯಾ ಅಥವಾ ಇನ್ಫೆಕ್ಷನ್ ಬಂದರೆ
ಕೆಟ್ಟ ಸೆಲ್ಸ್ ಯಾವುದು ನನ್ನ ಶರೀರವನ್ನು ರೋಗಿಯಾಗಿ ಮಾಡುತ್ತೆ ಅದನ್ನು ತಕ್ಷಣ ಅದು ಖತಮ್ ಮಾಡಿಬಿಡುತ್ತೆ. ಇಷ್ಟು ಇಮ್ಯೂನ್ ಸಿಸ್ಟಮ್ ಇರುತ್ತೆ. ಒಂದು ಹಾರ್ಮೋನಿಂದ ಎಲ್ಲ ಗ್ಲ್ಯಾಂಡ್ಸಿಗೆ ತಲುಪಿಬಿಡುತ್ತೆ, ಎಲ್ಲ ಗ್ರಂಥಗಳಿಗೆ ತಲುಪಿಬಿಡುತ್ತೆ. ಹಾಗೂ ನಮ್ಮದೇನು ಲಿಂಫ್ಯಾಟಿಕ್ ಸಿಸ್ಟಮ್ ಇದೆ ಅಲ್ವಾ, ಅದಕ್ಕೆ ಹೇಳಾಗತ್ತೆ ಬೇರಂಗಿ ರಸದ ನರ. ಸೊ ಒಂದು ಕೆಂಪು ಬಣ್ಣದ ನರ ಇರುತ್ತೆ, ಇನ್ನೊಂದು ಕೆಟ್ಟದು ಅಶುದ್ಧ, ಇನ್ನೊಂದು ಮೂರನೇದಿದೆ ಬಿಳಿಯ ನಸ. ಈ ಬಿಳಿ ನಸ ಏನಿದೆ, ನರ ಏನಿದೆ, ಇದು ನೀರು ತಗೊಂಡೋಗುತ್ತೆ ಇಡೀ ಶರೀರದಲ್ಲಿ. ಇದು ನಮ್ಮ ಶರೀರದ ಸುರಕ್ಷಿತವಾಗಿ ಇಡುತ್ತೆ, ನಮ್ಮ ಶರೀರವನ್ನು ಸುರಕ್ಷಿತವಾಗಿಡುತ್ತೆ. ಏನೇ ರೋಗ ಆದ್ರೂ, ಏನೇ ಹೊರಗಿಂದ ಇನ್ಫೆಕ್ಷನ್ ಆದ್ರೂ ಅದನ್ನು ಎದುರಿಸಿ ತಕ್ಷಣ ಅಲ್ಲೇ ಸಮಾಪ್ತಿ ಮಾಡಿಬಿಡುತ್ತೆ. ಅಂದಾಗ ಅಮೇರಿಕಾ ಹಾಗೂ ಇಂಡಿಯಾದಲ್ಲೂ ಭಾಳ ಡಾಕ್ಟರ್ಸ್ ಹಾಗೂ ಸೈಂಟಿಸ್ಟ್ ರಿಸರ್ಚ್ ಮಾಡಿದ್ದಾರೆ. 15 ಜನವನ್ನು ಬೇರೆ ಬೇರೆ ರೂಮಲ್ಲಿ ಕೂರಿಸ್ತಾರೆ ಹಾಗೂ ಅವರಿಗೆ ಒಂದು ಸಮಾಚಾರ ತಿಳಿಸ್ತಾರೆ. ಕೆಲವು ಶುಭ ಸಮಾಚಾರ ತಿಳಿಸ್ತಾರೆ, ನಿಮಗೆ ಪ್ರಮೋಷನ್ ಸಿಕ್ಕಿದೆ, ಒಳ್ಳೆಯ ಸಮಾಚಾರ ತಿಳಿಸ್ತಾರೆ. ಈ ಸಮಾಚಾರ ತಿಳಿಸಿದ ನಂತರ ಅವರ ಬ್ಲಡ್ಡನ್ನು ತೆಗೆದು ಟೆಸ್ಟ್ ಮಾಡ್ತಾರೆ. ಸೊ ಅವ್ರ ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಏಕ್ದಮ್ ಹೆಚ್ಚಾಗಿಬಿಡುತ್ತೆ. ಕೆಲವರಿಗೆ ಹೇಳ್ತಾರೆ ಬರ್ತ್ಡೇ ಸೆಲೆಬ್ರೇಷನ್ಸ್ ಬಗ್ಗೆ. ಸೊ ಅವ್ರದ್ದು ಇಮ್ಯೂನ್ ಸಿಸ್ಟಮ್ ಹೆಚ್ಚಾಗಿಬಿಡುತ್ತೆ. ಬೇರೆ ಶುಭ ಸಮಾಚಾರವನ್ನು ತಿಳಿಸ್ತಾರೆ. ಸೊ ಇನ್ನೊಂದು ರೂಮಲ್ಲಿ ಅವರ ಸಹೋದರರು ಯಾರಿದ್ದಾರೆ, ಯಾರಿಗೆ ನ್ಯೂಸ್ ಕೊಟ್ಟರು ಆ ತಾಕತ್ತು, ಎದುರಿಸುವಂಥ ತಾಕತ್ತು, ಶರೀರವನ್ನು ನಿರೋಗಿಯಾಗಿ ಮಾಡುವಂಥ ತಾಕತ್ತೇನಿದೆ, ಇಮ್ಯೂನ್ ಸಿಸ್ಟಮ್ ಏನಿದೆ, ಸೊ ಅವರು ಇನ್ನೊಂದು ರೂಮಲ್ಲಿ ಯಾರು ಅವ್ರ ಸಹೋದರರು ಇರ್ತಾರೆ, ಅವ್ರದ್ದು ಹೆಚ್ಚಾಗ್ಬಿಡುತ್ತಂತೆ. ಸೊ ಅವರಿಗೆ, ತಮ್ಮವರಿಗೆ ಒಳ್ಳೆಯ ಸಮಾಚಾರ ಸಿಕ್ತು. ಸೊ ಇವರಿಗೂ ಖುಷಿ ಆಯಿತು, ಇವ್ರದ್ದು ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋಯ್ತು, ಸೊ ಎದುರಿಸುವಂಥ ಶಕ್ತಿ, ಸುರಕ್ಷಿತವಾಗಿರುವಂಥ ಶಕ್ತಿ ಹೆಚ್ಚಾಗೋಯ್ತು. ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿದ್ರಂತೆ, ಪ್ರಯೋಗ ಮಾಡಿದ್ರು. ಸೊ 15-20 ಜನವನ್ನೇ ಇನ್ನೂ ಬೇರೆ ರೂಮಲ್ಲಿ ಕೂರಿಸಿದ್ರಂತೆ. ಅವರಿಗೆ ಕೆಟ್ಟ ಸಮಾಚಾರ ತಿಳಿಸಿದ್ರಂತೆ. ಯಾರಿಗೆ ಕೆಟ್ಟ ಸಮಾಚಾರ ಕೇಳಿದ ನಂತರ ಅವರ ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿಯನ್ನು ಚೆಕ್ ಮಾಡಿದ್ರು. ಅವ್ರ ಇಮ್ಯೂನ್ ಸಿಸ್ಟಮ್ ತಕ್ಷಣ ಸಮಾಚಾರ ಕೇಳಿದ ತಕ್ಷಣ ಏಕ್ದಮ್ ಕಡಿಮೆ ಆಗೋಯ್ತು. ಹಾಗೂ ಅವ್ರ ಸಹೋದರರು ಬೇರೆ ರೂಮಲ್ಲಿ ಕೂತಿದ್ರಲ್ವ, ಸೊ ಮೈಕ್ರೋಫೋನಲ್ಲಿ ಅವರು ಈ ಸಮಾಚಾರ ಕೇಳಿದ್ರಲ್ವ, ಕೆಟ್ಟ ಸಮಾಚಾರ. ಸೊ ನಮ್ಮ ಸಹೋದರಿಗೆ, ನಮ್ಮ ತಾಯಿಗೆ, ನನಗೆ ಇದು ಆಯಿತು ಅದಾಯಿತು ಅಂತ ಸಮಾಚಾರ ಕೇಳಿದ ತಕ್ಷಣ ಅವರಿಗೂ ಬೇಸರ ಆಯಿತು, ದುಃಖ ಆಯಿತು, ಅವ್ರದ್ದು ಇಮ್ಯೂನಿ ಸಿಸ್ಟಮು ಕಡಿಮೆ ಆಗೋಯ್ತು. ಈಗ ಎಲ್ಲರೂ ಯೋಚನೆ ಮಾಡಬೇಕು, ನಾವು ಯೋಚನೆ ಮಾಡಬೇಕು, ನಮ್ಮ ಒಂದು ಸಂಕಲ್ಪ ವ್ಯರ್ಥ ಹೋಗಲ್ಲ. ಒಂದೊಂದು ಸಂಕಲ್ಪನೂ, ಒಂದೊಂದು ಭಾವನೆ ಏನಿದೆ ಎಲ್ಲವೂ ನಮ್ಮ ಬ್ರೈನಲ್ಲಿರುತ್ತೆ, ಮೆದುಳಲ್ಲಿರುತ್ತೆ. ಸಂಕಲ್ಪ ಹಾಗೂ ಭಾವನೆಯ ಟ್ಯಾಂಕ್ ಏನಿದೆ ಅಲ್ಲಿ ಜಮಾ ಆಗಿಬಿಡುತ್ತೆ. ಸಂಕಲ್ಪ ಅಂತೂ ಮನಸ್ಸು ಮಾಡುತ್ತಲ್ವ, ಭಾವನೆಗಳು ನಮ್ಮಲ್ಲೇ ಬರುತ್ತೆ, ಆತ್ಮದಲ್ಲೇ. ಆದರೆ ಆತ್ಮದಿಂದ ಶರೀರಕ್ಕೆ ತಲುಪುತ್ತೆ. ಶರೀರದಿಂದ ಒಂದೇ ಬಾರಿ
ಎಲ್ಲ ಕಡೆ ಹರಡ್ಬಿಡತ್ತೆ. ಇದರಿಂದ ರೋಗ ಶುರು ಆಗತ್ತೆ. ಯಾರಿಗೆ ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಹೆಚ್ಚಿರತ್ತೆ, ಅವ್ರಿಗೆ ಎದುರಿಸೋವಂಥ ಶಕ್ತಿ ಇರತ್ತೆ, ಸುರಕ್ಷಿತವಾಗಿರುವಂಥ ಶಕ್ತಿನೂ ಇರತ್ತೆ ಅವರಲ್ಲಿ. ಅವ್ರು ಏಕ್ದಮ್ ನಿರೋಗಿ ಆಗಿಬಿಡ್ತಾರೆ, ರೋಗಿಯಿಂದ ನಿರೋಗಿ ಆಗಿಬಿಡ್ತಾರೆ. ನಾವು ಯಾವಾಗ ಯೋಗ ಮಾಡ್ತೇವೆ, ಬಾಬಾ ನಮಗೆ ನಿತ್ಯ ಇದೇ ತಿಳಿಸ್ತಾರೆ. ಏನೂ ಮಾಡಿಲ್ಲ ಅಂದರೂ ಬರೀ ಶುಭ ಸಂಕಲ್ಪ ಮಾಡಿ, ಶುಭ ಭಾವನೆ ಇಡಿ, ನಿಮ್ಮದು ಕಲ್ಯಾಣ ಆಗತ್ತೆ, ಜಗತ್ತಿಂದು ಕಲ್ಯಾಣ ಆಗತ್ತೆ, ನಿಮ್ಮ ಶರೀರನೂ ಆರೋಗ್ಯವಾಗಿರುತ್ತೆ, ಎಲ್ಲರ ಆರೋಗ್ಯ ಇರುತ್ತೆ ಅಂದಾಗ. ಇಲ್ಲಿ ಅಮೇರಿಕಾ ಟೆಕ್ಸಸಲ್ಲಿ ಈ ಮಾತಿನ ರಿಸರ್ಚ್ ಮಾಡಿದ್ರಂತೆ. ಒಂದು ಇನ್ಸ್ಟಿಟ್ಯೂಷನ್ ಇದೆ, ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇದೆ ಟೆಕ್ಸಸಲ್ಲಿ. ಅವ್ರೇನು ಮಾಡಿದ್ರಂದರೆ, ಡೈರೆಕ್ಟರ್ ಆನ್ಕಾಲಜಿಸ್ಟ್ ಆಗಿದ್ದಾರೆ, ಅವರ ಪತ್ನಿ ಸೈಕೋಥೆರಪಿಸ್ಟ್, ಮನೋವಿಜ್ಞಾನಿ ಆಗಿದ್ದಾರೆ. ಅವರಿಬ್ಬರು ಸೇರಿ ದೊಡ್ಡ ಇನ್ಸ್ಟಿಟ್ಯೂಷನ್ ತೆಗೆದ್ರಂತೆ. ಅದರಲ್ಲಿ ಯಾರು ಪೇಷಂಟ್ಸ್ ಇನ್ನೇನು ಸಾಯೋ ಸ್ಟೇಜಲ್ಲಿ ಇರ್ತಾರೆ, ಯಾರಿಗೆ 4 ತಿಂಗಳು ಟೈಮ್ ಕೊಟ್ಟಿರ್ತಾರೆ, ಅಷ್ಟು ಲಾಸ್ಟ್ ಸ್ಟೇಜಲ್ಲಿ ಇರ್ತಾರೆ, ಕಿಮೊಥೆರಪಿ, ರೇಡಿಯೇಷನ್ ಎಲ್ಲ ಯಾವುದೂ ಅದರ ಪ್ರಭಾವ ಬೀಳಲ್ಲ ಅವ್ರ ಶರೀರದ ಮೇಲೆ. ಅಂತಿಮ ಗಳಿಗೆಯಲ್ಲಿರ್ತಾರೆ. ಡಯಾಬಿಟೀಸ್ ಪೇಷಂಟ್ ಇದ್ದರು, TB ಪೇಷಂಟ್ಸು ಇದ್ದರು ಲಾಸ್ಟ್ ಸ್ಟೇಜಲ್ಲಿ. ಆ ಎಲ್ಲ ಪೇಷಂಟ್ಸ್ಗಳನ್ನು ಇಟ್ಕೊಂಡ್ರು, ಹಾಸ್ಪಿಟಲಲ್ಲಿ ಭರ್ತಿ ಮಾಡಿಸ್ಕೊಂಡ್ರು. 159 ನಾನೊಬ್ಬ ಪೇಷಂಟ್, ಯಾರಿಗೆ ಕ್ಯಾನ್ಸರ್ ಆಗಿತ್ತು, ಭಾಳ ಆರೋಗ್ಯ ಕೆಟ್ಟೋಗಿತ್ತು, ಭಾಳ ಮೆಡಿಸಿನ್ಸ್ ತಗೊಂಡಿದ್ರು, ಔಷಧಿ ಎಲ್ಲ ಅಡ್ವಾನ್ಸ್ ಔಷಧಿ ತಗೊಂಡ್ರು, ಆದರೆ ಅವ್ರು ಸರಿ ಹೋಗಿಲ್ಲ. ಭಾಳ ಸಣ್ಣಕ್ಕೆ ಆಗಿಬಿಟ್ಟಿದ್ರು, ನಡೆಯೋಕ್ಕೂ ಆಗ್ತಾ ಇರಲಿಲ್ಲ, ಸ್ಟ್ರೆಚರ್ ಮೇಲೆ ಮಲಗಿದ್ರು. ನಾನು ಅವರನ್ನು ಆ ಇನ್ಸ್ಟಿಟ್ಯೂಷನ್ಗೆ ಕಳಿಸ್ದೆ, ಯಾಕೆಂದರೆ ನಮ್ಮೂರು ಟೆಕ್ಸಸಲ್ಲೇ ಇದೆ ಅದು. ನಾನು ಯಾವಾಗ ಆ ಇನ್ಸ್ಟಿಟ್ಯೂಷನ್ಗೆ ಹೋದೆ, ಇಷ್ಟು ಶಾಂತಿ ಇತ್ತು. ಹೇಗೆ ನಮ್ಮ ಮೌಂಟ್ ಆಬು ಅಲ್ಲಿ ಗ್ಲೋಬಲ್ ಹಾಸ್ಪಿಟಲ್ಗೆ ಹೋದಾಗ ಅನಿಸುತ್ತಲ್ಲ, ಶಾಂತ ವಾಯುಮಂಡಲ ಅಷ್ಟು ಶಾಂತವಾಗಿತ್ತು. ಎಲ್ಲರೂ ಮುಗುಳ್ನಗ್ತಾಯಿದ್ರು. ಗ್ಲೋಬಲ್ ಹಾಸ್ಪಿಟಲ್ಗೆ ಹೋದಾಗ ಮೌಂಟ್ ಆಬು ಅಲ್ಲಿ ಹಾಗೆ ಅನುಭವ ಆಗತ್ತೆ. ಎಲ್ಲ ಯೋಗಿಗಳಲ್ವ ಅಲ್ಲಿ ಸೇವೆ ಮಾಡೋರು. ಈ ಇನ್ಸ್ಟಿಟ್ಯೂಷನಲ್ಲೂ ಸೆಕ್ರೆಟ್ರಿ ಹೇಳಿದ್ರಂತೆ, ಎಲ್ಲರಿಗೂ ಯಾರು ಕಸ ಗುಡಿಸ್ತಾರೆ, ನೆಲ ಒರೆಸ್ತಾರೆ, ನರ್ಸ್ ಇರ್ಬೋದು, ಸೋಷಲ್ ವರ್ಕರ್ ಇರ್ಬೋದು, ಸೆಕ್ರೆಟ್ರಿ ಇರ್ಬೋದು, ಯಾರೆಲ್ಲ ಅಲ್ಲಿ ಕೆಲಸ ಮಾಡ್ತಾರೆ ಅವರೆಲ್ಲ ಡಾಕ್ಟರ್ಸೂ ಎಲ್ಲರೂ 7 ದಿನದವರೆಗೂ ಮೆಡಿಟೇಷನ್ ಕಲೀಲೇಬೇಕು. ಯಾವ ಮೆಡಿಟೇಷನ್ ಅಂದರೆ ಶುಭ ಭಾವನೆ, ಶುಭ ಸಂಕಲ್ಪ. ಸೆಕ್ರೆಟ್ರಿ ನನಗೆ ಹೇಳಿದ್ರು, ನೀವು ಪೇಷಂಟ್ ಕರ್ಕೊಂಡು ಬಂದಿದ್ದೀರಾ, ನಮ್ಮ ಸಂಕಲ್ಪ ಹಾಗೂ ಭಾವನೆ ಇದೇ ಆಗಿದೆ. ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ಈ ಪೇಷಂಟ್ ಇಷ್ಟು ಆರೋಗ್ಯ ಸರಿ ಇಲ್ಲ, ಲಾಸ್ಟ್ ಸ್ಟೇಜಲ್ಲಿದ್ದಾರೆ, ಆದರೆ ಇಲ್ಲಿಂದ ಒಂದಿನ ಭಾಳ ಚೆನ್ನಾಗಿ ಹೋಗ್ತಾರೆ ಅಂತ ಆಶ್ವಾಸನೆ ನೀಡಿದ್ರಂತೆ. ಸರಿ ಹೋಗ್ಬಿಡ್ತಾರೆ. ನಾವು ಅವರಿಗೆ ತಾಕತ್ತು ಕೊಡ್ತೇವೆ, ನಾವು ಅವರಿಗೆ ಒಳ್ಳೆ ಶಕ್ತಿ ಕೊಡ್ತೇವೆ, ಭಾವನೆ ಕೊಡ್ತೇವೆ, ಒಳ್ಳೆ ಸಂಕಲ್ಪ ಮಾಡ್ತೇವೆ. ಹಾಗೂ ಡಾಕ್ಟರ್ ಹತ್ರ ನಾನು ಹೋದೆ. ಡಾಕ್ಟರ್ ಇದೇ ಹೇಳಿದ್ರು, ಪೇಷಂಟ್ಗಿದೇ ಹೇಳಿದ್ರು, ನೀವಿಷ್ಟು ದುಃಖಿಯಾಗಿದ್ದೀರಾ, ಬೇಸರ ಪಟ್ಕೊಂಡಿದ್ದೀರಾ, ನಿಮ್ಮ ಮೇಲೆ ದಯೆ ಬರುತ್ತೆ,
ನಾನು ವೀಕ್ ಆಗಿಬಿಟ್ಟಿದ್ದೀನಿ, ನನಗೆ ಶಕ್ತಿ ಇಲ್ಲ, ಶಕ್ತಿಹೀನಾಗಿದೆ. ನನಗೆ ನಿನ್ನ ಪೇಷಂಟ್ ಹೇಳಿದ್ರಂತೆ ಡಾಕ್ಟರ್, ನಿಮ್ಮನ್ನು ನೋಡಿದಾಗ ಹಿಂಗೆ ಅನಿಸುತ್ತೆ, ಆದರೆ ನಾವು ನಿಮಗೆ ಒಂದು ಮೆಸೇಜ್ ಕೊಡ್ತೇವೆ, ಇಲ್ಲಿಂದ ನೀವು ಭಾಳ ಆರೋಗ್ಯವಾಗಿ ಹೋಗ್ತೀರಾ, ನಿಮಗೆ ಆಶ್ವಾಸನೆ ಕೊಡ್ತೇವೆ, ನಾವು ಎಲ್ಲ ನಿಮಗೋಸ್ಕರ ಮಾಡ್ತೇವೆ, ಸಹಯೋಗ ಕೊಡ್ತೇವೆ, ಇವತ್ತಿಂದ ನೀವು ಎಕ್ಸಸೈಸ್ ಶುರು ಮಾಡಬೇಕು ಅಂತ. ಆ ಪೇಷಂಟ್ ಅಂತೂ ಪಾಪ ಸ್ಟ್ರೆಚರ್ ಮೇಲಿದ್ದರು. ಸೊ ನನ್ನನ್ನು ನೋಡ್ಲಿಕ್ಕೆ ಶುರು ಮಾಡಿದ್ರು. ಡಾಕ್ಟರ್, ನಾನು ಹೇಗೆ ಎಕ್ಸಸೈಸ್ ಮಾಡೋದು, ನಾನು ಇಷ್ಟು ಶಕ್ತಿಹೀನಾಗಿದ್ದೀನಿ. ಸೊ ನೀವಂತೂ ಎದ್ದೇಳೋಕ್ಕಾಗಲ್ಲ, ಆದರೆ ನೀವು ಬೆರಳನ್ನಲ್ಲಾಡಿಸಿ ಕಾಲಲ್ಲಾಡಿಸಿ ಸಾಕು ಅಂತ. ಇವತ್ತಿಂದ ಎಕ್ಸಸೈಸ್ ಸ್ಟಾರ್ಟ್. ನಾನು 7 ದಿನದವರೆಗೂ ಮೆಡಿಟೇಷನ್ ಕಲಿಸ್ತೀನಿ ಅಂತ. ಆ ಮೆಡಿಟೇಷನ್ ದಿನನಿತ್ಯ 5 ಬಾರಿ ನೀವು ಮಾಡಲೇಬೇಕು ಮೆಡಿಟೇಷನ್. ನಿಮ್ಮ ಊಟ ಭಾಳ ಕಡಿಮೆ ಪ್ರೋಟೀನ್ದಿರುತ್ತೆ. ಹಣ್ಣು ಸಿಂಪಲ್ ಊಟ ಇರುತ್ತೆ, ಯಾವುದ್ರಲ್ಲಿ ಪ್ರೋಟೀನ್ ಕಡಿಮೆ ಇರುತ್ತೆ. ಹಾಗೂ ಡಾಕ್ಟರ್ ಹೇಳಿದ್ರಂತೆ, ನಿಮಗೆ ನಿರ್ಣಯ ಮಾಡ್ಕೋಬೇಕು, ನಾನು ಚೆನ್ನಾಗಾಗೋವರೆಗೂ, ಅಲ್ಲಿವರೆಗೂ ನಾನು ಏನಾದರೂ ಕಲಿತೀನಿ, ಯಾವುದಾದ್ರೂ ಹವ್ಯಾಸ ಇಟ್ಕೊಳ್ತೀನಿ. ಪೇಂಟಿಂಗ್ ಮಾಡೋದಿರ್ಬೋದು, ಅಥವಾ ಸ್ಟಿಚಿಂಗ್ ಮಾಡ್ಬೋದು, ಡ್ರಾಯಿಂಗ್ ಮಾಡೋದು, ಏನಾದರೂ ಏನು ಹವ್ಯಾಸ ಇದೆ ಅದರ ಕಡೆ ನೀವು ಅಟೆನ್ಷನ್ ಕೊಡಬೇಕು. ಏಕೆಂದರೆ ನೀವು ಬೇಗ ಇಲ್ಲಿಂದ ಸರಿ ಹೋಗಬೇಕಾಗುತ್ತೆ. ಸೊ ಮತ್ತು ವಾಪಸ್ ಹೋದ ನಂತರ ಏನು ಅಭ್ಯಾಸ ಕಲ್ತ್ರಿ ಅದರಲ್ಲೇ ಬ್ಯುಸಿ ಆಗಬೇಕು. ಈ ಇನ್ಸ್ಟಿಟ್ಯೂಷನಲ್ಲಿ 159 ಕೇಸಸ್ ಅಡ್ಮಿಟ್ ಮಾಡಿದ್ವಿ. ಯಾರು ಲಾಸ್ಟ್ ಸ್ಟೇಜಲ್ಲಿದ್ದರು ಅವರನ್ನು ನಾವೇನೂ ಮಾಡಲಿಕ್ಕಾಗಲ್ಲ ಅನ್ನೋರು, ಪರಿವಾರ ಜೊತೇಲಿ ಭಗವಂತನೇ ಏನಾದರೂ ಮಾಡಲಿಕ್ಕಾಗತ್ತೆ ಅಂದವರು ಇಲ್ಲಿ ಈ ಇನ್ಸ್ಟಿಟ್ಯೂಷನಲ್ಲಿ ಭರ್ತಿಯಾದಾಗ 68.4% ಪೇಷಂಟ್ ಏನಿದ್ದಾರೆ ಏಕ್ದಮ್ ಚೆನ್ನಾಗಾಗಿ ನಿರೋಗಿಯಾಗಿ ಹೋಗಿದ್ದಾರೆ. ಹಾಸ್ಪಿಟಲಿಂದ ಸರಿ ಹೋಗ್ಬಿಟ್ಟಿದ್ದಾರೆ. ಏಕ್ದಮ್ ಕ್ಯಾನ್ಸರಿನ ಹೆಸರು ಗುರುತು ಇಲ್ಲ, ಆ ಥರ ಇಷ್ಟು ಚೆನ್ನಾಗಾಗಿ ಹೋಗಿದ್ದಾರೆ. ಯಾವಾಗ ಮೆಡಿಟೇಷನ್, ಟ್ರೀಟ್ಮೆಂಟ್, ಎಕ್ಸಸೈಸ್ ಶುರು ಆಯಿತು, ಡಯಟು, ಪಥ್ಯ ಮತ್ತು ಹವ್ಯಾಸ 2 ವಾರದ ನಂತರ ಅವರಿಗೆ ಯಾವ ಔಷಧಿ ಕೊಡಬೇಕು ಅದನ್ನು ಶುರು ಮಾಡಿದ್ರಂತೆ. ಕಿಮೊಥೆರಪಿ ಇರ್ಬೋದು, ರೇಡಿಯೇಷನ್ ಇರ್ಬೋದು, ಎಲ್ಲ ಶುರು ಮಾಡಿದ್ರು. ಸರ್ ಹೇಳ್ತಾರೆ 6 ರಿಂದ 8 ವಾರದಲ್ಲೇ ಎಲ್ಲ ಏಕ್ದಮ್ ನಿರೋಗಿ ಆಗ್ಲಿಕ್ಕೆ ಶುರು ಆದರು. ಆರೋಗ್ಯ ಚೆನ್ನಾಗಾಗಕ್ಕೆ ಶುರುವಾಯಿತು. ಅವ್ರ ಮುಖದಲ್ಲಿ ಇಷ್ಟು ತೇಜಸ್ ಬಂದ್ಬಿಡ್ತು. ಎಕ್ಸಸೈಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಎಲ್ಲ ಪೇಷಂಟ್ಸ್. ಹಾಗೂ ಎಲ್ಲ ಚೆನ್ನಾಗಾಗ್ಬಿಟ್ರು. ಒಂದು ದಿನ ನಾನು ನನ್ನ ಆಫೀಸಲ್ಲಿ ನಾನು ಕೆಲಸ ಮಾಡ್ತಿದ್ದೆ. ಒಬ್ಬ ವ್ಯಕ್ತಿ ನನ್ನ ಆಫೀಸ್ ಒಳಗೆ ಬಂದ್ಬಿಟ್ಟ. ನಾನು ಅವ್ರನ್ನ ಕೇಳಿದೆ, ನಿನಗೆ ಅಪಾಯಿಂಟ್ಮೆಂಟ್ ಇದೆಯಾ? ನನಗೆ ಅಪಾಯಿಂಟ್ಮೆಂಟ್ ಇದೆ ಅಂತ ಹೇಳಿದ್ರಂತೆ. ಸೊ ನನ್ನನ್ನು ನೀನು ಗುರುತಿಸಿಲ್ವಾ ಅಂತ ಕೇಳಿದ್ರಂತೆ. ಸರ್ ಇವ್ರು ಹೇಳಿದ್ರಂತೆ, ಹನ್ಸಬೆ ನನಗೆ ಗೊತ್ತಿಲ್ಲ ನೀನು ಯಾರು ಅಂತ. ನಂತರ ಅವ್ರು ಹೇಳಿದ್ರಂತೆ, ನಾನು ಇದೇ ನಿಮ್ಮ ಪೇಷಂಟ್ ಆಗಿದ್ದೀನಿ, ಯಾರು ನನಗೆ ರಿಸರ್ಚ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರಿ. ಈಗ ನೋಡಿ ನಾನು 6 ಅಡಿ ಉದ್ದಕ್ಕಿದ್ರು, ಭಾಳ ಹೆಲ್ದಿಯಾಗಿ ಇದ್ದರು, ಆರೋಗ್ಯವಾಗಿ. ಆದರೆ ರೋಗ ಇದ್ದಾಗ ಆವಾಗ ಅವರು ನನಗೆ ಹೇಳಿದ್ರು, ಅವರ ಜೀವನ ಭಾಳ ಬೇಸರ ಜೀವನದಲ್ಲಿ. ಅವರ
ಅವರ ಹೆಂಡತಿ ಇನ್ನೊಬ್ಬರ ಜೊತೆಲಿ ಸಂಬಂಧ ಇಟ್ಕೊಂಡಿದ್ರು. ನನ್ನ ಹಣ ತಗೊಂಡು ಓಡೋಗ್ಬಿಟ್ರ ಆ ವ್ಯಕ್ತಿ ಜೊತೇಲಿ. ನನ್ನ ಹಣನೂ ಖತಮ್, ನನ್ನ ಜೀವನನೂ ಖತಮ್ ಆದಂಗೆ ಆಗಿತ್ತು. ನನಗೆ ಭಾಳ ದುಃಖ ಆಯಿತು, ಭಾಳ ದುಃಖಿ ಆಗ್ಬಿಟ್ಟೆ. ಹಾಗೂ ನನಗೆ ಈ ರೋಗ ಬಂತು. ನನಗೆ ಇದೇ ಅನ್ನಿಸ್ತಾ ಇತ್ತು, ಜೀವಂತವಾಗಿದ್ದು ಏನು ಪ್ರಯೋಜನ, ಏನು ಮಾಡೋದು, ಇದ್ರ ಬದಲು ಸಾಯೋದ ಮೇಲೂ. ಅವ್ರು ಹೇಳಿದ್ರಂತೆ, ಈಗ ನಾನು ನನ್ನ ಪರಿವಾರ ಜೊತೆಲಿ ಭಾಳ ಖುಷಿಯಾಗಿದ್ದೀನಿ. ನಾನು ಸಂಪಾದನೆ ಮಾಡಲಿಕ್ಕೂ ಶುರು ಮಾಡಿದ್ದೀನಿ. ನನ್ನ ಜೀವನ ಚೆನ್ನಾಗಿದೆ. ನಿಮಗೆ ಭಾಳ ಧನ್ಯವಾದ. ಯಾರು ಕ್ಯಾನ್ಸರ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಇತ್ತು, ಅವ್ರು ಅಲ್ಲಿ ಇದೇ ರಿಸರ್ಚ್ ಮಾಡಿದರು. ಯಾವಾಗ ಯಾರೇ ಭಾಳ ಆರೋಗ್ಯ ಕೆಟ್ಟಿದ್ರೆ, ಲಾಸ್ಟ್ ಸ್ಟೇಜಲ್ಲಿದ್ದಾಗ, ಅದ್ರಿಗೆ ಮೊದಲು ಅವರಿಗೆ 1 ವರ್ಷ ಅಥವಾ 2 ವರ್ಷದ ಹಿಂದೆ ಅವರ ಜೀವನದಲ್ಲಿ ಏನೋ ಘಟನೆ ಆಗಿರುತ್ತೆ, ಭಾಳ ಸಂಕಟ ಆಗಿರುತ್ತೆ, ದುಃಖ ಆಗಿರುತ್ತೆ. ಆ ಸಂಕಟ ಅಥವಾ ದುಃಖ ಅವ್ರು ಎದುರಿಸ್ಲಿಕ್ಕಾಗಲ್ಲ. ಎಲ್ಲ ಘಟನೆಗಳಂತೂ ಎಲ್ಲರ ಜೀವನದಲ್ಲಿ ಆಗತ್ತೆ, ಇದಾಗತ್ತೆ, ಅದಾಗತ್ತೆ, ಆಗ್ತಾನೇ ಇರತ್ತೆ. ಆದರೆ ಕೆಲವರಂತೂ ಈ ರೀತಿ ಇರ್ತಾರೆ, ಆತ್ಮಗಳಿರ್ತಾರೆ. ಆ ಸಂಕಟ ಪರಿಸ್ಥಿತಿ ಜೀವನದ್ದು ಅದನ್ನು ಎದುರಿಸ್ಲಿಕ್ಕಾಗಲ್ಲ. ಭಾಳ ಪರೇಶಾನ್ ಆಗಿರ್ತಾರೆ, ದುಃಖಿಯಾಗಿರ್ತಾರೆ, ಬೇಸರ ಪಟ್ಕೊಂಡಿರ್ತಾರೆ. ಉಮಂಗೋತ್ಸಾಹ ಸಮಾಪ್ತಿಯಾಗ್ಬಿಟ್ಟಿರತ್ತೆ. ಯಾವಾಗ ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರುತ್ತೆ, ಈ ದೊಡ್ಡ ದೊಡ್ಡ ರೋಗಗಳು ಬರುತ್ತೆ ಅವರಿಗೆ. ಯಾಕೆಂದರೆ ಇಮ್ಯೂನ್ ಸಿಸ್ಟಮ್ ಎದುರಿಸೋಕ್ಕಾಗಲ್ಲ. ನಮ್ಮ ಶರೀರದಲ್ಲಿ ಭಾಳ ಈ ರೀತಿ ಆಗತ್ತೆ. ಕೆಲವೊಂದು ಕ್ಯಾನ್ಸರ್ ಸೆಲ್ಸ್ ಏನಿದೆ, ಅದು ತಿರುಗ್ತಾ ಇರತ್ತೆ ಶರೀರದಲ್ಲಿ. ಆದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಸ್ಟ್ರಾಂಗ್ ಆಗಿದ್ದಾಗ ಕ್ಯಾನ್ಸರ್ ಸೆಲ್ಸನ್ನು ಗುರ್ಸಿ ತಕ್ಷಣ ಅದನ್ನು ಸಾಯಿಸ್ಬಿಡುತ್ತೆ. ಆದರೆ ಇಮ್ಯೂನ್ ಸಿಸ್ಟಮ್ ಭಾಳ ಕಡಿಮೆ ಇದ್ದಾಗ, ಆವಾಗ ಕ್ಯಾನ್ಸರ್ ಸೆಲ್ಸನ್ನು ಅಥವಾ ಬೇರೆ ರೋಗ ಬಂದಾಗ, TB ಆದಾಗ, ಇನ್ಫೆಕ್ಷನ್ ಆದಾಗ ಅದನ್ನು ಸಮಾಪ್ತಿ ಮಾಡಲಿಕ್ಕಾಗಲ್ಲ. ನಿಧಾನಕ್ಕೆ ಅದು ಹೆಚ್ಚಾಗ್ತಾ ದೊಡ್ಡ ರೋಗ ಆಗ್ಬಿಡುತ್ತೆ. ಆ ಕಾರಣ ಬಾಬಾವನ್ನು ನಮಗೆ ಕಲಿಸ್ತಾರೆ, ಏನೇ ಯಾರಿಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಯೋಗದಾನ ಮಾಡಿ. ಅಮೃತ ವೇಳೆಯಿಂದ ನಾವು ಯೋಗ ಮಾಡ್ತೀವಿ, ಬೇರೆಯವರಿಗೂ ಯೋಗದಾನ ಕೊಡ್ತೇವೆ. ನಮಗೂ ಭಾಳ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾರೆ. ನಮ್ಮ ಕ್ಯಾನ್ಸರ್ ಕೇಸಸ್ಸಲ್ಲಿ 98% ಏನಿದ್ದಾರೆ ಅವರ ಅನುಭವ ಇದೇ ಆಗಿದೆ. ಇಷ್ಟು ದುಃಖಕಾರಿ ಘಟನೆಯನ್ನು, ದೊಡ್ಡ ಪರಿಸ್ಥಿತಿ ಬಂದ್ಬಿಡುತ್ತೆ. ಪಾಪ ಅವರು ಸಹನೆ ಮಾಡಲಿಕ್ಕಾಗಲ್ಲ. ಆತ್ಮ ಪರೇಶಾನ್ ಆಗಿಬಿಡುತ್ತೆ, ತೊಂದರೆಗೊಳಗಾಗ್ಬಿಡುತ್ತೆ. ಬೇರೆಯವ್ರ ಜೊತೆಯಲ್ಲಿ ಮಾತಾಡೋಕ್ಕೂ ಆಗಲ್ಲ. ಯಾಕೆಂದರೆ ಅದು ವೈಯಕ್ತಿಕ ಮಾತಾಗಿರುತ್ತೆ, ಮನೆಯ ಮಾತಾಗಿರುತ್ತೆ. ಮನೆಯ ಮಾತು ಯಾರಿಗೆ ತಿಳಿಸ್ಲಿಕ್ಕಾಗತ್ತೆ? ಸೊ ಅವಾಗ ಏನು ಮಾಡ್ತಾರೆ, ಆ ಘಟನೆ ಏನಿದೆ, ಪರಿಸ್ಥಿತಿ ಮಾತನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಯಾವಾಗ ಮನಸ್ಸಲ್ಲಿ ಇಟ್ಕೊಳ್ತಾರೆ, ಹೃದಯದಲ್ಲಿ ಸೇರ್ತಾ ಈ ದುಃಖ, ಸೊ ಅದನ್ನು ಮನಸ್ಸಲ್ಲೇ ಅಮ್ಕಿಟ್ಟಿರ್ತಾರೆ. ಈ ರೀತಿ ಆದಾಗ ದೊಡ್ಡ ರೋಗಗಳು ಬರುತ್ತೆ. ಕೆಲವೊಂದು ರೋಗಗಳ ಔಷಧಿಯಿಂದ ಖತಮೂ ಆಗುತ್ತೆ. ಆದರೆ ಕೆಲವೊಂದು
ಆ ಔಷಧಿಯ ಪ್ರಭಾವ ಆಗೋದಿಲ್ಲ, ಎಫೆಕ್ಟ್ ಇರೋದಿಲ್ಲ. ಯಾಕೆಂದರೆ ಭಾಳ ಭಾರಿಯಾಗಿರ್ತಾರೆ ಮನುಷ್ಯರು. ಸಂಕಟ ಏನಿದೆ, ದುಃಖ ಏನಿದೆ ಭಾಳ ದೊಡ್ಡದಿರುತ್ತೆ ಅವರಿಗೆ. ಇದು ನಮಗೆ ಅರ್ಥ ಆಯಿತು. ಯಾಕೆಂದರೆ ಜಗತ್ತಲ್ಲಿ ಮನುಷ್ಯರು ಅನೇಕರಿದ್ದಾರೆ. ಟೆಕ್ಸಸಲ್ಲಂತೂ ನಾನೇನು ಹಿಂದಿನ ಅನುಭವದಲ್ಲಿ ಹೇಳಿದ್ನಲ್ಲ, ಸೊ ಇದು ಬ್ಲ್ಯಾಕ್ ಮ್ಯಾಜಿಕ್ ಮಾಡುವಂಥ ಸಿಟಿ. ಇದು ದೊಡ್ಡ ಸಂಸ್ಥೆಯಲ್ಲಿದೆ. ಸೊ ಯಾರು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ತಾರೆ, ಆ ವಿದ್ಯೆ ಕಲ್ತವರು ಮಾಡೋರು, ದೊಡ್ಡ ದೊಡ್ಡ ಚರ್ಚಸ್ ಇದೆ ಇಲ್ಲಿ. ಭಾಳ ಹಣ ಕೊಡ್ತಾರೆ ಮನುಷ್ಯರು, ಅದಕ್ಕೆ ಇಷ್ಟು ದೊಡ್ಡ ದೊಡ್ಡ ಸಂಸ್ಥೆ ಇದೆ. ಸೊ ಅವ್ರ ಕೆಲಸನೇ ಕೆಟ್ಟ ಕೆಲಸ ಮಾಡುವಂಥದ್ದು. ಬ್ರಹ್ಮಕುಮಾರಸ್ ಒಂದೇ ಸಂಸ್ಥೆ ಆಗಿದೆ. ನನಗೂ ಒಪ್ಪಿಗೆ ಇದೆ, ನೀವು ಒಪ್ಕೊಳ್ತೀರಾ? ಪೂರ್ಣ ಇಡೀ ದಿನ ನಮ್ಮ ಕಣ್ ತೆಗೆದ ತಕ್ಷಣ ನಿದ್ದೆ ಮಾಡೋವರೆಗೂ ಬಾಬಾ ಬಾಬಾ ಬಾಬಾ. ನಮ್ಮದಂತ ಎಷ್ಟು ಶುಭ ಸಂಕಲ್ಪ, ಶುಭ ಭಾವನೆ, ನಮ್ಮ ಲೈಫಲ್ಲಿ ಎಷ್ಟು ಖುಷಿ ಇದೆ, ಆನಂದ ಇದೆ, ಎಷ್ಟು ಪ್ರೀತಿ ಇದೆ ಪರಸ್ಪರ. ಅದರ ಲಾಭ ನಮಗಂತೂ ಹಾಗೆ ಆಗುತ್ತೆ. ಆದರೆ ಇದು ತಿಳ್ಕೊಬೇಕಾಗಿದೆ ನಾವು, ಈ ಎಲ್ಲ ಜಗತ್ತಿನ ಆತ್ಮಗಳಿದ್ದಾರಲ್ಲ, ಅವರಿಗೂ ಯಾವಾಗ ಅವರಿಗೆ ಅವಶ್ಯಕತೆ ಇದೆ, ಯಾವಾಗ ಅವ್ರ ಸಂಕಟದಲ್ಲಿರ್ತಾರೆ, ಪರಿಸ್ಥಿತಿಗೆ ಒಳಗಾಗಿರ್ತಾರೆ, ನಾವು ಅವರಿಗೆ ಸಹಯೋಗ ಕೊಡ್ತೇವೆ. ಬಾಬಾ ಅವರಿಂದ ಶಕ್ತಿ ತಗೊಂಡು ಅವ್ರಿಗೆ ಕೊಡ್ತೇವೆ. ಬಾಬಾ ಅವರಿಂದ ಆಶೀರ್ವಾದ ತಗೊಂಡು ಅವರಿಗೆ ಕೊಡ್ತೇವೆ. ಅವ್ರಿಗೆ ಗೊತ್ತಿಲ್ಲ ಆದ್ರೂ ಅಪರಿಚಿತ ವ್ಯಕ್ತಿಗಳಿಗೂ ಕೊಡ್ತೇವೆ. ನಾನು ಇವತ್ತು ನಿಮಗೆ ಅನುಭವ ತಿಳಿಸ್ತೀನಿ, ಮೆಡಿಟೇಷನಿನ ಅನುಭವ. ನೋಡಿ, ನಾನು ಹೇಳಿದೆ 68.4% ಯಾರು ಲಾಸ್ಟ್ ಸ್ಟೇಜಲ್ಲಿ ರೋಗಿಗಳಿದ್ರು ಅವರು ಬಚಾವಾದರು. ರೋಗಿಯಿಂದ ನಿರೋಗಿ ಆಗ್ಬಿಟ್ರು, ಹಾಗೂ ಹಾಸ್ಪಿಟಲಿಂದ ಹೊರಟರು. ಭಾಳ ಖುಷಿ ಮಜವಾಗಿ ಲೈಫ್ ಭಾಳ ಸುಖಿ ಆಗೋಯ್ತು. ಆದರೆ ಯಾರು 32% ಬಾಕಿ ಇದ್ದಾರಲ್ವ, 31% ಯಾರು ಶರೀರ ಬಿಟ್ಟರು, ಆದರೆ ಯಾವ ಸ್ಥಿತಿಯಿಂದ ಅವ್ರ ಶರೀರ ಬಿಟ್ಟರು ನಿಮಗೆ ಆಶ್ಚರ್ಯ ಆಗತ್ತೆ. ಅವರೂ ಭಾಳ ಶಾಂತಿಯಿಂದ ಖುಷಿಯಿಂದ ಎಲ್ಲ ಪರಿವಾರದವ್ರನ್ನ ಮಿಲ್ನ ಮಾಡಿ, ಎಲ್ಲ ಪರಿವಾರದವ್ರು ಅವ್ರ ಎದುರುಗಡೆ ನೋಡ್ತಾ ಎಲ್ಲರಿಂದ ಬೀಳ್ಕೊಡುಗೆ ತಗೊಂಡು ಶರೀರ ಬಿಟ್ಟರು. ಈ ರೀತಿ ಹಾಸ್ಪಿಟಲ್ಲಿ ದುಃಖಿಯಾಗಿ ಶರೀರ ಬಿಟ್ಟಿಲ್ಲ. ಸೊ ಲಾಭ ಅಂತೂ 100% ಎಲ್ಲರಿಗೂ ಆಯ್ತಲ್ವ. ಕರ್ಮದ ತಗೊಳ್ಳೋದು ಕೊಡೋದಾಗಿದೆ. ಸಾಯೋದಂತೆ ಎಲ್ಲರಿಗೂ ಹಾಗೆ ಸಾಯಬೇಕು. ಆದರೆ ಶಾಂತಿಯಿಂದ ಸುಖಿಯಾಗಿ ಪರಿವಾರದವ್ರನ್ನ ಮಿಲನ ಮಾಡ್ತೆ, ಅವರ ದಯೆಯಿಂದ ಪರಿವಾರದವರ ಖುಷಿಯಿಂದ ಅವರ ಎದುರುಗಡೆ ಶರೀರ ಬಿಡೋದು. ನಾನು ನಿಮಗೆ ಒಂದು ಮಾತು ತಿಳಿಸ್ತೀನಿ. ಯಾವಾಗ ದಾದಿ ಜಾನಕಿ ಟೆಕ್ಸಸ್ಗೆ ಬಂದರು 1978 ದಾದಿ ಜಾನಕಿ ಅವರ ಸೈಂಟಿಸ್ಟ್ ಎಲ್ಲರೂ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅವ್ರ ಮೇಲೆ. ದಾದಿ ಜಾನಕಿ ಅವರ EEG ಏನಿದೆ ತಲೆ ಮೇಲೆ ಇಟ್ಟಿದ್ರಂತೆ, ಇನ್ಸ್ಟ್ರೂಮೆಂಟ್ ಮೆಷಿನ್. ಅದರ ಡೆಲ್ಟಾ ವೇವ್ಸ್ ಏನಿದೆ ದಾದಿಯವ್ರದ್ದು ಮೆಷರ್ ಮಾಡಿದ್ರು. ಡೆಲ್ಟಾ ವೇವ್ಸ್ ಅಂದರೆ ಯಾವಾಗ ನಾವು ಮಲಗ್ತೀವಲ್ವ, ಈ ಜಗತ್ತಲ್ಲಂತೂ ಡೆಲ್ಟಾ ವೇವ್ಸ್ ಮಲಗಿದಾಗ ಮಾತ್ರ ಡೆಲ್ಟಾ ಕಾಣಿಸತ್ತೆ. ಆದರೆ ನಾವು ಯಾವಾಗ ಮಲಗ್ತೇವೆ, ಮಲಗಿದ ತಕ್ಷಣ ಕೆಲವು ನಿಮಿಷದ ನಂತರ ಯಾವಾಗ ನಿದ್ರೆ ಬರುತ್ತೆ, ಕೆಲವು ನಿಮಿಷದ ನಂತರ
45 ನಿಮಿಷದವರೆಗೂ ಡೆಲ್ಟಾ ವೇವ್ಸ್ ಬರುತ್ತೆ ಬ್ರೈನಿಂದ. ಈ ಡೆಲ್ಟಾ ತರಂಗಗಳೇನಿದೆ ಸಮತೋಲನ ಸ್ಥಿತಿ ಇರುತ್ತೆ, ಶಾಂತ ಸ್ವರೂಪ ಸ್ಥಿತಿ ಇರುತ್ತೆ. ಈ ಸ್ಥಿತಿ ಆಗ್ಬಿಡತ್ತೆ. ಈ ಸಮತೋಲನ ಸ್ಥಿತಿ, ಶಾಂತ ಸ್ವರೂಪ ಸ್ಥಿತಿ, ಈ ಸ್ಥಿತಿ ಅನುಭವ ಮಾಡಿದಾಗ ಇದಕ್ಕೆ ಹೇಳಲಾಗತ್ತೆ ಡೆಲ್ಟಾ ತರಂಗಗಳು. ಕನಸು ಬಂದಾಗ ಅಲ್ಲಿ ಇಲ್ಲಿ, ಸೊ ಅಲ್ಲಿ ಹಾರ್ಟ್ ಬೀಟ್ ಹೆಚ್ಚಾಗತ್ತೆ, ಬೆವರು ಬರುತ್ತೆ. ಸೊ ಅದು ಡೆಲ್ಟಾ ವೇವ್ಸ್ ಅಲ್ಲ. 6 ಗಂಟೆ 8 ಗಂಟೆ ಮಲಗಿದಾಗ ಎಷ್ಟು ಗಂಟೆ ಮಲಗ್ತೇವೆ, 3 ಗಂಟೆ ಮಲಗಿದ್ರು 2 ಗಂಟೆ ಮಲಗಿದ್ರು, ಆದರೆ 45 ನಿಮಿಷ ಏನಿದೆ ಭಾಳ ಆರಾಮ್ ಸಿಕ್ಬಿಡುತ್ತೆ. ಆತ್ಮ ಶರೀರದಿಂದ ಬೇರೆಯಾಗಿ ಶಾಂತವಾಗಿ ಸಂತೋಷದ ಸ್ಥಿತಿ. ಆತ್ಮಕ್ಕೂ ನೆಮ್ಮದಿ ಸಿಕ್ತು, ಶರೀರಕ್ಕೂ ಶಕ್ತಿ ಸಿಕ್ತು. ದಾದಿ ಮಲಗುವಂಥದ್ದು ಮಾತೇ ಇಲ್ಲ. ದಾದಿ ಅಂತೂ ಓಡಾಡ್ಕೊಂಡಿದ್ರು. ದಾದಿಯವ್ರಿಗೆ ಸ್ವಲ್ಪ ತೊಂದರೆ ಮಾಡೋದು ಪ್ರಯತ್ನ ಪಟ್ಟರು. ಸೈಂಟಿಸ್ಟ್ ಮಾತಾಡೋದ್ರಂತೆ, ದೊಡ್ಡ ದೊಡ್ಡ ಕಷ್ಟವಾದಂಥ ಎಕ್ಸಾಂಪಲ್ಸ್ ಉದಾಹರಣೆ ಕೊಟ್ರಂತೆ, ಮ್ಯಾಥಮೆಟಿಕ್ಸ್ ಇದು ಕೊಟ್ರಂತೆ, ಪ್ರಾಬ್ಲಮ್ಸ್ ಅದು ಮಾಡೋದು ಇದು ಮಾಡೋದು ಎಲ್ಲ ಹೇಳಿದ್ರಂತೆ. ದಾದಿಯವ್ರನ್ನ ಭಾಳ ಬ್ಯುಸಿ ಇಟ್ರಂತೆ. ಆದರೆ ದಾದಿಯವರ ಏನು ಕೆಲಸ ಮಾಡಿದ್ರು, ಏನು ಪ್ರಶ್ನೆ ಕೇಳಿದ್ರು ದಾದಿಯವ್ರದ್ದು ಡೆಲ್ಟಾ ತರಂಗಗಳೇ ಇತ್ತಂತೆ. ಅದು ಚೇಂಜ್ ಆಗಿಲ್ಲ, ಸಮತೋಲನವಾಗಿತ್ತು ಸ್ಥಿತಿ, ಶಾಂತ ಸ್ವರೂಪ, ಅಂತರ ಆತ್ಮದ ಸ್ಥಿತಿ ಆಗಿತ್ತು, ಆಂತರಿಕ. ಎಲ್ಲ ಸೈಂಟಿಸ್ಟ್ ಅಂತೂ ಯೋಚನೆ ಮಾಡ್ತಿದ್ರು ಇದಂತೂ ಅಸಂಭವ. ಸೈಂಟಿಸ್ಟ್ ಹೇಳಿದ್ರಂತೆ ದಾದಿಯವರ ಮೈಂಡ್ ಏನಿದೆ ಮೋಸ್ಟ್ ಸ್ಟೇಬಲ್, ಅತಿ ಸ್ಥಿರ ಪ್ರಪಂಚದಲ್ಲೇ. ಯಾರ್ದೂ ಮೈಂಡ್ ಇಷ್ಟು ಸ್ಟೇಬಲ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪಕ್ಕ ಯೋಗಿ ಅಲ್ವಾ ದಾದಿ, ಪಕ್ಕ ಜ್ಞಾನಿ ಅಲ್ವಾ. ಅವರೇ ನಮ್ಮ ಮಧುರ ದಾದಿ ಜಾನಕಿ ಅವರಾಗಿದ್ದಾರೆ. ನಾವು ಯೋಗಿ ಆಗಿದ್ದೀವಲ್ವ ಅಂದಾಗ ನಮ್ಮದು ತರಂಗಗಳು, ಡೆಲ್ಟಾ ತರಂಗಗಳು ಭಾಳ ಇರುತ್ತೆ. ನಾನು ಇವಾಗ ನನ್ನ ಅನುಭವ ತಿಳಿಸ್ತೀನಿ. ಯಾವಾಗ ನಾನು ಸೆನಿಟೋನಿಯನ್ ಇದ್ದೆ, ಆಗ ಒಂದು 17 ವರ್ಷದ ಹುಡುಗನ್ನ ಅವ್ರ ತಂದೆ ತಾಯಿ ನನ್ನ ಹತ್ರ ಕರ್ಕೊಂಡು ಬಂದರು. ಹೇಳಿದ್ರು ಅವರಿಗೆ ಸರ್ಕೋಮಾ ಆಗಿದೆ, ಕ್ಯಾನ್ಸರ್ ಆಗಿದೆ ಕಾಲಲ್ಲಿ, ಅದು ಬೇಗ ಹರಡ್ಬಿಡುತ್ತೆ ಶರೀರದಲ್ಲಿ. ಸೊ ಅವ್ರು ಬದುಕಿರೋದೇನು ಆಸೆ ಇಲ್ಲ. ನಾನು ಅವರಿಗೆ ಫಸ್ಟ್ ಹೇಳಿದೆ, ನಿಶ್ಚಿಂತವಾಗಿರಿ, ಅವರಿಗೇನೂ ಆಗಲ್ಲ. ಹುಡುಗನಿಗೆ ಮೆಡಿಕಲ್ ಸೈನ್ಸ್ ಅವ್ರು ಏನು ಮಾಡಬೇಕು ಅದನ್ನು ಮಾಡ್ತಾರೆ. ಆದರೆ ನಾವು ಅವರಿಗೆ ಕಲಿಸ್ತೀವಿ, ನಿಮಗೂ ಕಲಿಸ್ತೀವಿ. ಸೆಷನ್ ನಾನು ಮಾಡೋವಾಗ ಆ ಇನ್ಸ್ಟಿಟ್ಯೂಷನಲ್ಲಿ ಎಲ್ಲ ಪರಿವಾರದವ್ರನ್ನೂ ಸದಸ್ಯರನ್ನು ಕೂರಿಸ್ತಾರೆ ಸೆಷನಲ್ಲಿ. ಸೊ ಪರಿವಾರದವರಿಗೆ ಕಲಿಸ್ತಾರೆ, ನೀವೇನು ಸಂಕಲ್ಪ ಮಾಡಬೇಕು. ಪೇಷಂಟ್ ಇದ್ದಾಗ ಈ ಸಂಕಲ್ಪ ಮಾಡಿಕೊಡ್ದು, ಅಯ್ಯೋ ನನ್ನ ಪತಿಗಿದಾಯಿತು, ನನ್ನ ಪತ್ನಿಗಿದಾಯಿತು, ಅಯ್ಯೋ ನನ್ನ ಸಹೋದರಕ್ಕೆ ಕ್ಯಾನ್ಸರ್ ಆಗೋಯ್ತು, ಅಯ್ಯೋ ಭಾಳ ದುಃಖಿಯಾಗಿದ್ದಾರೆ, ಈಗೇನಾಗತ್ತೋ, ಅದು ಸತ್ತೋಗ್ಬಿಡ್ತಾರೇನೋ. ಅದರಿಂದ ಇಂಥ ಸಂಕಲ್ಪಗಳಿಂದ ಭಾಳ ನಷ್ಟ ಆಗತ್ತೆ. ಸೊ ಇಂಥ ಸಂಕಲ್ಪಗಳು ಬೇರೆಯವ್ರು ಮಾಡಿದಾಗ ಯಾರಿಗೆ ರೋಗ ಬಂದಿದೆ ಅವ್ರ ಮೇಲೆ ಪ್ರಭಾವ ಬೀಳುತ್ತೆ. ಸೊ ನಾನು ಉದಾಹರಣೆ ಕೊಡ್ತೀನಿ. ಸೊ ಭಯಾನಕ ರೋಗ ಇದ್ದಾಗ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ ಯಾರನ್ನಾದರೂ. ಸೊ ಡಾಕ್ಟರ್ ಹೇಳ್ತಾರೆ ಇದಂತೂ ಅಂತಿಮ ಸ್ಟೇಜ್, ಲಾಸ್ಟ್ ಸ್ಟೇಜ್ ಕ್ಯಾನ್ಸರ್. ಸೊ ಅವ್ರು ಅಳೋಕ್ಕೆ ಶುರು ಮಾಡಿದಾಗ ಪೇಷಂಟ್ ಭಾವನೆಯಲ್ಲಿ ಬಂದ್ಬಿಟ್ಟು ದುಃಖಿ ಆಗಿಬಿಟ್ರೆ ಪರಿವಾರದ ಎದುರುಗಡೆ
ಪೇಷಂಟಿನ ಗತಿ ಏನಾಗತ್ತೆ? ಡಾಕ್ಟರ್ ಹಿಂಗೆ ಹೇಳಿದ್ರೆ ಅವ್ರಿಗೆ ಯಾರು ಸಹಯೋಗ ಕೊಡೋದು ಅಂದಾಗ ನಮ್ಮದು ಇದೇ ಮಾತಾಗಿದೆ. ಯಾರು ನಮ್ಮ ಪರಿವಾರದವ್ರು ಇರ್ತಾರಲ್ವ, ಅವರು ಈ ರೀತಿ ಪರೇಶಾನ್ ಆಗಿಬಿಡ್ತಾರೆ, ದುಃಖಿ ಆಗಿಬಿಡ್ತಾರೆ. ನಾವು ಒಂದು ಪರೇಶಾನಿದು, ತೊಂದರೆದು, ದುಃಖದ ಸಂಕಲ್ಪ ಮಾಡಿದಾಗ ಅದರ ಪ್ರಭಾವ ಪೇಷಂಟ್ ಮೇಲೆ ಬೀಳತ್ತೆ, ತಕ್ಷಣ ಬೀಳತ್ತೆ ಅಂತಾರೆ. ಆ ಕಾರಣ ಏನು ರಿಸರ್ಚ್ ಮಾಡಿದ್ರು ಟೆಕ್ಸಸಲ್ಲಿ ಅವರು ಪರಿವಾರದ ಸದಸ್ಯರಿಗೂ ಮೆಡಿಟೇಷನ್ ಕಲಿಬೇಕಾಗಿತ್ತು. ಅವ್ರಿಗೆ ಕಲಿಸ್ತಾ ಇದ್ರು ಪರಿವಾರದವ್ರಿಗೂ. ಶುಭ ಸಂಕಲ್ಪ ಹೇಗೆ ಮಾಡೋದು ಈ ರೀತಿ ವಿಚಾರ ಮಾಡಿ, ನಾನು ಆತ್ಮಕ್ಕೆ ತಾಕತ್ತು ಕೊಡ್ತಿದ್ದೀನಿ. ನನ್ನ ಶುಭ ಸಂಕಲ್ಪ, ಶುಭ ಭಾವನೆಯಿಂದ ಈ ಹಾಸ್ಪಿಟಲಿಂದ ಭಾಳ ಚೆನ್ನಾಗಾಗಿ ಇಲ್ಲಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಇದು ಮಾಡೋಣ, ಅದು ಮಾಡೋಣ ಅಂತ ದೃಶ್ಯ ನೋಡಬೇಕು. ಎಂದೂ ಯೋಚನೆ ಮಾಡಕೂಡ್ದು ಇವರಂತೂ ಸತ್ತೋಗ್ಬಿಡ್ತಾರೆ, ಅಯ್ಯೋ ಇವ್ರೇನು ಬೇಡ ಪಾಪ, ಅಯ್ಯೋ ಪಾಪ, ಅಯ್ಯೋ ಪಾಪ ಅನ್ಕೊಡ್ದು. ಈ ರೀತಿ ಅಯ್ಯೋ ಪಾಪ ಅಂತ ಯೋಚನೆ ಮಾಡಿದ್ರೆ ದುಃಖಿ ಆದರೆ ಇಲ್ಲಿಂದ ಹೊರಟೋಗಿ ಅಂತ ಇದ್ರಂತೆ. ಹಾಗೂ ಎಲ್ಲರಿಗೂ ಆ ಇನ್ಸ್ಟಿಟ್ಯೂಷನಲ್ಲಿ ಆ ಮೆಡಿಟೇಷನ್ ಕಲಿಸಿದ್ರಂದರೆ ಎಲ್ಲ ಪೇಷಂಟ್ಸು 5 ಬಾರಿ ಎಲ್ಲ ಪೇಷಂಟ್ಸ್ ಮೆಡಿಟೇಷನ್ ಮಾಡಬೇಕು. ಹಾಗೂ ಬರಿಬೇಕು, ಬರೆದು ಸೆಕ್ರೆಟ್ರಿಗೆ ಕೊಟ್ಬಿಡ್ಬೇಕು ಡೈರಿ. 5 ಬಾರಿ ಏನು ಮೆಡಿಟೇಷನ್ ಮಾಡಿದ್ವಲ್ಲ, ಮೆಡಿಟೇಷನಲ್ಲಿ ಏನು ಸಂಕಲ್ಪ ಇತ್ತು, ಅವ್ರಿಗೆ ಕಲಿಸಿದ್ರು ಏನು ಸಂಕಲ್ಪ ಮಾಡಬೇಕು ಅಂತ. ನಾನು ಉದಾಹರಣೆ ಕೊಡ್ತೀನಿ. ನಾವು ಬಾಬಾ ಅವರ ಲೈಟ್ ಅಂತ ಹೇಳ್ತೇವೆ, ಎಲ್ಲರದ್ದು ಅನುಭವ ಕೇಳಿದ್ರಲ್ಲ ಹಿಂದೆ. ಚೈತನ್ಯ ಲೈಟ್ ಅಂತ, ಪರಮಪಿತ ಪರಮಾತ್ಮ ಲೈಟ್, ಅನುಭವದ ಮಾತಲ್ವ. ಪರಂಪಿತ ಅಂತ ಹೊರಗಿನವ್ರಿಗೆ ಗೊತ್ತಿಲ್ಲ ಲೈಟ್ ಬಗ್ಗೆ, ಆದರೆ ಅವ್ರು ಹೇಳಿದ್ರಂತೆ. ಇದೇ ಯೋಚನೆ ಮಾಡ್ತಾಯಿದ್ದೆ, ನನಗೆ ಭಾಳ ಶಕ್ತಿಶಾಲಿ ಲೈಟ್ ನನ್ನ ಮೇಲೆ, ಸಹೋದರನ ಶರೀರದ ಮೇಲೆ ಬೀಳ್ತಿದೆ, ಮಸ್ತಕದಿಂದ ಶರೀರಕ್ಕೆ ಹೋಗ್ತಿದೆ, ಎಲ್ಲಿ ಕ್ಯಾನ್ಸರ್ ಇದೆ ಆ ಕ್ಯಾನ್ಸರ್ ಸೆಲ್ಸನ್ನು ಖತಮ್ ಮಾಡ್ತಿದೆ. ಯಾರು ಕೀಮೋಥೆರಪಿಸ್ಟ್ ಇದ್ದಾರೆ, ಕೀಮೋಥೆರಪಿ ಕೊಡ್ತಾರಲ್ಲ ನರಕ್ಕೆ, ಅವರು ಇದೇ ಯೋಚನೆ ಮಾಡ್ತಾರೆ. ಆ ಬಿಳಿ ಲೈಟಿನ ಶಕ್ತಿ ಒಳಗೆ ಹೋಗ್ತಿದೆ, ಈ ಶಕ್ತಿ ಶರೀರದೊಳಗೆ ಹೋಗ್ತಿದೆ, ಹಾಗೂ ಈ ಶಕ್ತಿ ಕ್ಯಾನ್ಸರ್ ಸೆಲ್ಸನ್ನು ಅವಶ್ಯವಾಗಿ ಖತಮ್ ಮಾಡಿಬಿಡತ್ತೆ. ಇದು ಕಲ್ಪನೆಯ ಮೆಡಿಟೇಷನ್ ಅವ್ರು ಕಲಿಸ್ತಿದ್ರು, ಅವ್ರ ಪೇಷಂಟಿಗೆ ಕಲಿಸ್ತಿದ್ರು. ಕಲ್ಪನೆ ಮಾಡಿ, ಸಂಕಲ್ಪ ಮಾಡಿ, ನನ್ನ ಶರೀರದಲ್ಲಿ ದೊಡ್ಡ ದೊಡ್ಡ ಮೀನುಗಳಿದ್ದಾವೆ, ಭಯಾನಕ ದೊಡ್ಡ ದೊಡ್ಡ ಮೀನುಗಳು, ಶಾರ್ಕು ನನ್ನ ಶರೀರದ ಒಳಗೆ ಬಂದಿದೆ. ಹಾಗೂ ನನ್ನ ಕ್ಯಾನ್ಸರ್ ಏನಿದೆ ಅದು ಚಿಕ್ಕ ಮೀನು, ಫಿಶ್ ಆಗಿದೆ. ದೊಡ್ಡ ದೊಡ್ಡ ಮೀನುಗಳು ಈ ಕ್ಯಾನ್ಸರಿನ ಚಿಕ್ಕ ಚಿಕ್ಕ ಮೀನುಗಳನ್ನು ತಿಂದು ಹಾಕ್ಬಿಟ್ಟಿದೆ, ಸಮಾಪ್ತಿ ಆಗಿಬಿಟ್ಟಿದೆ, ನನ್ನ ಕ್ಯಾನ್ಸರ್ ಖತಮ್ ಆಗಿಬಿಟ್ಟಿದೆ. ಆಗಾಗ ಈ ರೀತಿ ಯೋಚನೆ ಮಾಡಿ, ನನ್ನ ಶರೀರದ ಒಳಗೆ ನನ್ನ ದೊಡ್ಡ ಪ್ರಾಣಿ ಬಂದ್ಬಿಟ್ಟಿದೆ, ನನ್ನ ಕ್ಯಾನ್ಸರ್ ಏನಿದೆ ಅದು ಚಿಕ್ಕ ಮೇಕೆ ಆಗಿದೆ, ಹಾಗೂ ಆ ಕ್ಯಾನ್ಸರನ್ನು ತಿಂದಾಕ್ಬಿಟ್ಟಿದೆ. ಈ ರೀತಿ ಪಾಸಿಟಿವ್ ಥಿಂಕಿಂಗ್, ಸಕಾರಾತ್ಮಕ ವಿಚಾರಗಳು ಕಲಿಸ್ತಿದ್ರು. ನಾನು ಸರಿ ಹೋಗ್ಬಿಟ್ಟಿದ್ದೀನಿ, ಆರೋಗ್ಯವಾಗಿದ್ದೀನಿ ಅಂತ. ನಮ್ದಂತೂ ರಿಯಲ್ ಸತ್ಯವಾದ ರಾಜಯೋಗ ಮೆಡಿಟೇಷನ್ ಆಗಿದೆ. ನಾವೆಷ್ಟು ಅನ್ಯರಿಗೆ ಸಹಯೋಗ ಕೊಡ್ಬೋದು ಯಾವಾಗ ನಾವು ಸಕಾರಾತ್ಮಕ ಸಂಕಲ್ಪ ಮಾಡ್ತೇವೆ, ಶುಭ ಭಾವನೆ ಇಡ್ತೇವೆ. ಈ ಸಂಕಲ್ಪ ನಮ್ಮ ಒಂದೊಂದು ಅಂಗದಲ್ಲಿ, ಒಂದೊಂದು ನರದಲ್ಲಿ ತಲುಪಿಬಿಡುತ್ತೆ.
ಕಣ ಕಣದಲ್ಲಿ ಅದನ್ನು ಬಿಡಲ್ಲ, ಎಲ್ಲ ಕಡೆ ಹೊರಟೋಗತ್ತದು, ಹರಡ್ಬಿಡತ್ತೆ. ನಾನು ನಿಮಗೆ ಅನುಭವ ತಿಳಿಸ್ತೀನಿ. ಆ ಹುಡುಗ, ಅವನಿಗೆ ಸಾರ್ಕೋಮ ಆಗಿತ್ತು, ಕಾಲಲ್ಲಿ ಕ್ಯಾನ್ಸರ್ ಆಗಿತ್ತು. ನಾನು ಅವರಿಗೆ ಮೆಡಿಟೇಷನ್ ಕಲಿಸ್ದೆ, ಬಾಬು ಅವ್ರಿಗೆ ಹೇಳಿದೆ, ಸೊ ನೀವೊಂದು ಮಾತು ತ್ಯಾಗ ಮಾಡಬೇಕಾಗಿದೆ. ತಾಯಿಗೂ ಒಂದು ಮಾತು ತ್ಯಾಗ ಮಾಡಬೇಕು, ತಂದೆನೂ ಒಂದು ಮಾತು ತ್ಯಾಗ ಮಾಡಬೇಕು. ಆ ತಾಯಿ ಹೇಳಿದ್ರಂತೆ, ನಾನು ಪವಿತ್ರತೆಯ ಧಾರಣೆ ಮಾಡ್ಕೊಳ್ತೀನಿ, ಪಾಲನೆ ಮಾಡ್ತೀನಿ. ತಂದೆ ಹೇಳಿದ್ರಂತೆ, ನಾನು ಶಾಕಾಹಾರಿ ಆಗ್ತೀನಿ ಅಂತ. ಇದು ವ್ರತ ನಮ್ಮದು, ಏಕೆಂದರೆ ನಮ್ಮ ಹುಡುಗನಿಗೆ ಶಕ್ತಿ ಕೊಡಬೇಕು. ಸೊ ಅವರು ರಾಜಯೋಗ ಮೆಡಿಟೇಷನ್ನು ಕಲಿತರು. ಆ ಹುಡುಗ ಸರಿ ಹೋಗ್ಬಿಟ್ಟ. ಇಡೀ ಜಗತ್ತಿನ ಎಲ್ಲ ಡಾಕ್ಟರ್ಸ್ ಹೇಳಿದ್ರಂತೆ ಸಂಭವ ಆಗೋಯ್ತು. ಅವ್ರ ನಂತರ ಹುಡುಗ ಹೈಸ್ಕೂಲ್ ಗ್ರ್ಯಾಜುಯೇಟ್ ಮಾಡ್ದ, ಬ್ಯಾಚುಲರ್ಸ್ ಮಾಡ್ದ, ಮಾಸ್ಟರ್ಸ್ ಮಾಡ್ದ, ಡಿಗ್ರಿ ಗ್ರ್ಯಾಜುಯೇಟ್ ಆದ, ನೌಕರಿ ಮಾಡ್ದ, ಪೂರ್ಣ ಜಗತ್ತಲ್ಲಿ ಸುತ್ತಾಡ್ದ, ಭಾಳ ಮಜಾ ಮಾಡ್ದ. ಯಾಕೆಂದರೆ ತಂದೆ ತಾಯಿಗೆ ಒಬ್ಬನೇ ಮಗ ಆಗಿದ್ದ. ಒಂದಿನ ಆ ಹುಡುಗ ನಿರ್ಣಯ ಮಾಡಿಬಿಟ್ನಂತೆ, ನಾನೀಗ ಹಾಸ್ಪಿಟಲ್ಗೆ ಚೆಕಪ್ ಮಾಡಲಿಕ್ಕೆ ಹೋಗಲ್ಲ ಅಂತ. ಬಸ್ ನಾನು ಭಾಳ ಮಜಾ ತಗೊಂಡಿದ್ದೀನಿ ಜೀವನದಲ್ಲೇ, ನಾನೀಗ ಶರೀರ ಬಿಡಬೇಕಾಗಿದೆ, ನನಗಿನ್ನೇನೂ ಬೇಕಾಗಿಲ್ಲ. ಸೊ ಅವ್ರ ತಂದೆ ತಾಯಿ ನನ್ನನ್ನು ಕರೆದ್ರು, ಡಾಕ್ಟರ್ ನೀವು ಬನ್ನಿ ಆ ಹುಡುಗನ ಜೊತೆಲಿ ಮಾತಾಡಿ. ನಾನು ಹೋದೆ, ಎಲ್ಲರನ್ನೂ ಕೂರಿಸ್ದೆ, ಪರಿವಾರದವ್ರನ್ನ, ಅವನ ಜೊತೆಲಿ ಮಾತಾಡಿದೆ. ನಾನು ಅವನಿಗೆ ತಿಳಿಸ್ದೆ ಈ ರೀತಿ ಅಂತ. ಆದರೆ ಆ ಹುಡುಗ ನನಗೆ ಹೇಳ್ಬಿಟ್ಟ, ನಾನು ನಿರ್ಣಯ ಮಾಡ್ಕೊಂಬಿಟ್ಟಿದ್ದೀನಿ, ಶರೀರ ಬಿಡ್ತೀನಿ ಅಂತ. ನನ್ನನ್ನು ಬಚಾವ್ ಮಾಡ್ಲಿಕ್ಕೆ ಬಂದಿಲ್ಲ ನೀವು, ನನಗೆ ಬೀಳ್ಕೊಡುಗೆ ಕೊಡಿ, ನನಗೆ ಶರೀರ ಬಿಡಬೇಕು ಅಂತ. ಸೊ ನಾನು ಹೇಳಿದೆ, ನಿಮಗೆ ವಿದಾಯ ಕೊಡ್ತೀನಿ ಇವತ್ತು. ಎಲ್ಲ ತಿಳಿಸ್ದೆ ಅವನಿಗೆ, ಆ ಹುಡುಗನಿಗೆ ಹೇಗೆ ಶರೀರ ಬಿಡೋದು, ಹೇಗೆ ಬೀಳ್ಕೊಡುಗೆ ತಗೊಳ್ಳೋದು. ಸೊ ಶರೀರ ಬಿಡೋವಾಗ ದುಃಖ ಆಗತ್ತೆ ಅಂತ ಹುಡುಗ ಕೇಳಿದ್ನಂತೆ. ಸೊ ನಾನು ಹೇಳಿದೆ, ಏನೂ ದುಃಖ ಆಗಲ್ಲ, ಆ ಪಿತಾ ಪರಮಾತ್ಮ ಲೈಟ್ ಅಂತ ಹೇಳ್ತೀರಲ್ವ, ಅವರ ಮಡ್ಲಲ್ಲಿ ನೀನು ತಲುಪಿಬಿಡ್ತೀಯ ಅಂತ. ಎಲ್ಲ ನಿಮಗೆ ಅವ್ರ ಮಡ್ಲಿಂದ ನಿನಗೆ ಈ ಭೂಮಿಯಲ್ಲಿ ಏನು ನಡೀತಿದೆ ಅದು ಕಾಣತ್ತೆ. ಭಾಳ ನಿಮಗೆ ಪ್ರೀತಿ ಸಿಗತ್ತೆ, ಭಾಳ ಮಜಾ ಸಿಗತ್ತೆ. ಎಷ್ಟು ನೀನು ಬದುಕಿದ್ದಾಗ ಮಜಾ ಮಾಡಿದೆ ಅದಕ್ಕಿಂತ ಜಾಸ್ತಿ ನಿನಗೆ ಖುಷಿ ಸಿಗತ್ತೆ, ಮಜಾ ಬರುತ್ತೆ. ಅದಕ್ಕೆ ಹೆದರ್ಕೋಬೇಡ, ಗಾಬರಿ ಆಗಬೇಡ, ಏನೂ ಆಗೋದಿಲ್ಲ. ನಂತರ ನಾನು ಮೆಡಿಟೇಷನ್ ಕಾಮೆಂಟ್ರಿನೂ ಕೊಟ್ಟೆ. ಶರೀರ ಬಿಟ್ಟ ನಂತರ ಆ ಹುಡುಗಂದು ಏನು ಅನುಭವ ಇರುತ್ತೆ. ನಂತರ ನಾನು ವಾಪಸ್ ಬಂದ್ಬಿಟ್ಟೆ. ಆವಾಗ 5-6 ದಿನದ ನಂತರ ಅವ್ರ ಫೋನ್ ಬಂತು. ಆ ಹುಡುಗ ನನಗೆ ಆಂಟಿ ಅಂತ ಹೇಳ್ತಿದ್ದ. ಸೊ ಫೋನಲ್ಲಿ ಅವ್ನು ಕೇಳಿದ್ನಂತೆ, ಆಂಟಿ ನಿಮ್ಮನ್ನು ಒಂದು ಮಾತು ಕೇಳೋದ ಅಂತ. ಆ ಹುಡುಗ ಹೇಳ್ತಾನೆ, ಆ ಶಕ್ತಿ ಇದೆ ಅಲ್ವಾ, ವೈಟ್ ಲೈಟ್ ಇದೆ ಅಲ್ವಾ, ಸೊ ಅದು ನನ್ನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದ್ಬಿಟ್ಟಿದೆ ಅಂತ. ನನಗೆ ಭಾಳ ಸುಂದರವಾದಂಥ ಅನುಭವ ಆಗ್ತಿದೆ. ನಾನು ಎಂದೂ ಜೀವನದಲ್ಲಿ ಈ ಥರ ಅನುಭವ ಮಾಡಿಲ್ಲ. ಪ್ರೀತಿಯ, ಶಾಂತಿಯ ಭಾಳ ಮಜಾ ಬರ್ತಿದೆ. ಆದರೆ ನನಗೆ ಒಂದು ಮಾತಿದೆ ಅಂತ. ಏನು ಮಾತು ಅಂತ ಅವನು ಹುಡುಗ ಹೇಳ್ತಾನೆ, ಒಂದು ದೊಡ್ಡ ಫುಟ್ಬಾಲ್ ಮ್ಯಾಚ್ ಇದೆ, ನ್ಯಾಷನಲ್ ಮ್ಯಾಚು. ನನಗೆ ಫುಟ್ಬಾಲ್ ಭಾಳ ಇಷ್ಟ.
ನನ್ನ ಇಚ್ಛೆ ಇದೆ ಆ ಫುಟ್ಬಾಲ್ ಮ್ಯಾಚ್ ಒಂದು ಸಲ ನೋಡಿ ನಂತರ ಶರೀರ ಬಿಡಲಿ ಅಂತ. ನಾನೇನು ಮಾಡೋದು? ಸೊ ನಾನು ಹೇಳಿದೆ, ಆ ಜ್ಯೋತಿ ಲೈಟಿಗೆ ಹೇಳಿಬಿಡು. ಸೊ ನೀನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೆ ಅಲ್ವಾ, ಅದಕ್ಕೆ ಹೇಳಿಬಿಡು ಆ ಲೈಟಿಗೆ. ಸೊ ಆ ಹುಡುಗ ಹೇಳ್ತಾನಂತೆ, ನಾನು ಹೇಳ್ಬಿಡ್ಲ 2 ದಿನದ ನಂತರ ನೀನು ಬಾ ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ನಿನ್ನ ಇಷ್ಟ ಅಂತ ನಾನು ಹೇಳಿಬಿಟ್ಟೆ. ನೀನೇನು ಹೇಳ್ತೀಯ ಆ ಲೈಟ್ ಅದು ಮಾಡತ್ತೆ ಅಂತ ಹೇಳಿಬಿಟ್ಟೆ. ಸೊ ಆ ಹುಡುಗ ಮ್ಯಾಚ್ ನೋಡ್ದ, ಫುಟ್ಬಾಲ್ ಮ್ಯಾಚ್ ನೋಡಿದ ನಂತರ ಮಾರನೇ ದಿನ ಎಲ್ಲ ಪರಿವಾರದವ್ರನ್ನ ಕೂರಿಸ್ಕೊಂಡಂತೆ ಎದುರುಗಡೆ ತಾಯಿಯ ಕೈ ಹಿಡ್ಕೊಂಡು. ಆ ಹುಡುಗ ಎಲ್ಲರಿಗೂ ಶಕ್ತಿ ಕೊಡ್ತಾ ಇದ್ದ. ಅವ್ರ ತಂದೆಗೆ, ಅವ್ರ ತಾಯಿಗೆ, ಅವ್ರ ಸಹೋದರಿಗೆ ಭಾಳ ಪ್ರೀತಿಯಿಂದ. ಆ ಹುಡುಗ ಹೇಳ್ತಾನೆ, ಈಗ ನೀವೇನು ಬೇಜಾರು ಪಟ್ಕೋಬೇಡಿ, ನಾನು ಭಾಳ ಖುಷಿಯಾಗಿದ್ದೀನಿ, ನನಗೆ ಸ್ವಲ್ಪನೂ ನೋವಿಲ್ಲ, ಆನಂದದಿಂದ ಪ್ರೀತಿಯಿಂದ ನನ್ನ ಇಷ್ಟದಿಂದ ನಾನು ಹೋಗ್ತಾ ಇದ್ದೀನಿ. ಹಾಗೂ ಶರೀರ ಬಿಟ್ಟ. ನೋಡಿ, ಸಾಯೋ ಗಳಿಗೆಯಲ್ಲೂ ಎಷ್ಟು ಲಾಭ ಆಗತ್ತೆ. ಯಾರಿಗೆ ಪರಂಪಿತ ಪರಮಾತ್ಮನ ನೆನಪಿದೆ. ನಾನು ಇನ್ನೊಂದು ಅನುಭವ ತಿಳಿಸ್ತೀನಿ. ನಾನು ಇಂಡಿಯಾದಲ್ಲಿದ್ದಾಗ ಆಗ ಬೇಕೆ ಸಹೋದರ ಅವರಿಗೆ ಅವರು ಡಾಕ್ಟರ್, ಭಾಳ ದೊಡ್ಡ ಡಾಕ್ಟರ್, ಅವರು ಈಗಲೂ ಡಾಕ್ಟರ್ ಆಗಿದ್ದಾರೆ. ಅವ್ರ ಸಹೋದರ ಇವರಿಗೆ ತಿಳಿಸಿದ್ರಂತೆ, ನನ್ನ ಬ್ರದರಿಗೆ ಡಯಾಗ್ನೋಸಿಸ್ ಮಾಡಿದ್ರು, ಅವರಿಗೆ ಲಂಗ್ ಕ್ಯಾನ್ಸರ್ ಆಗಿದೆ, ಅವರು 2 ತಿಂಗಳು ಬದುಕಿರ್ತಾರೆ, ಅದಕ್ಕಿಂತ ಜಾಸ್ತಿ ಬದುಕಿರಲ್ಲ, ಭಾಳ ಹೆಚ್ಚಾಗ್ಬಿಟ್ಟಿದೆ, ಭಾಳ ಅವರಿಗೆ ತೊಂದರೆ ಆಗಿತ್ತು. ನನಗೆ ಗೊತ್ತೂ ಇಲ್ಲ ಯಾವ ಥರದ ಕ್ಯಾನ್ಸರ್ ಅಂತ. ಸೊ ನಾನು ಹೇಳಿದೆ, ಅವ್ರ ಜೊತೇಲಿ ನಾನು ಮಾತಾಡಬೇಕಾಗಿತ್ತು, ನಿಮ್ಮ ಬ್ರದರ್ ಜೊತೇಲಿ ಮಾತಾಡಬೇಕು ಅಂತ ಹೇಳಿದೆ. ಅವರು ಡಾಕ್ಟರ್ ಆಗಿದ್ದಾರೆ. ನಾನು ಅವ್ರ ಜೊತೇಲಿ ಮಾತಾಡಿದೆ, ಆ ಬ್ರದರ್ ಜೊತೇಲಿ. ಯಾವಾಗ ಅವ್ರ ಜೊತೇಲಿ ಮಾತಾಡ್ತಿದ್ದೆ, ಅವ್ರು ನನಗೆ ಹೇಳಿದ್ರು, ಡಾಕ್ಟರ್, ನೀವಂತೂ ಮಧುಬನದಲ್ಲಿ ಬಂದಿದ್ದೀರ, ನೀವು ಭಾಳ ಬ್ಯುಸಿಯಾಗಿರ್ತೀರ, ನಿಮಗೆ ಭಾಳ ಮಜಾ ಬರ್ತಾಯಿದೆ ಮಧುಬನದಲ್ಲಿ. ನಾನು ನಿಮಗೆ ತೊಂದರೆ ಮಾಡಲಿಕ್ಕೆ ಇಷ್ಟ ಇಲ್ಲ, ನಿಮಗೆ ಇವರೆಲ್ಲ ತೊಂದರೆ ಕೊಡ್ತಾರೆ. ನಾನು ಸರಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ, ನನಗೆ ಕನ್ಫ್ಯೂಸ್ ಆಗಿಲ್ಲ ಈ ರೋಗದಿಂದ, ನನಗೇನು ದುಃಖ ಆಗಿಲ್ಲ. ಯಾರಿಗೆ ಹೋಗಬೇಕು, ಟೈಮ್ ಬಂತು ಅಂದರೆ ಹೋಗಲೇಬೇಕು ಶರೀರ ಬಿಟ್ಟು, ಇದರಲ್ಲಿ ಏನು ದೊಡ್ಡ ಮಾತು ಅಂತ. ನೀವು ನಿಶ್ಚಿಂತವಾಗಿರಿ. ಆದರೆ ಸಾಧ್ಯ ಆದರೆ ನಿಮ್ಮ ಜೊತೇಲಿ ನಾನು ಮೀಟ್ ಮಾಡಬೇಕು. ನಾನು ಇನ್ನೊಂದ್ಸಲ ಮೀಟ್ ಮಾಡೇ ಮಾಡ್ತೀನಿ ಅವಶ್ಯವಾಗಿ ಅಂತ ಹೇಳಿದೆ. ನಾನು ಅವ್ರ ಹತ್ರ ಬಾಂಬೆಗೆ ತಲುಪಿಬಿಟ್ಟೆ. ಅವರ ಪತ್ನಿ ಡಾಕ್ಟರ್, ಭಾಳ ಸುಂದರ ಶಾಂತ ಸ್ವರೂಪಾತ್ಮ. ನಾನು ಯಾವಾಗ ಕ್ಯಾನ್ಸರ್ ಆಗಿರೋ ಡಾಕ್ಟರ್ನ ನೋಡಿದೆ, ನನಗೆ ಅನಿಸೇ ಇಲ್ಲ ಇವರಿಗೆ ಕ್ಯಾನ್ಸರ್ ಆಗಿದೆ. ಅವರ ಮಗ ಇದ್ದ, ಮಗನ ಪತ್ನಿನೂ ಇದ್ದರು, ಪರಿವಾರದವರು ಇದ್ದರು. ನನಗೆ ಗೊತ್ತೇ ಇಲ್ಲ ಇವರಿಗೆ ಕ್ಯಾನ್ಸರ್ ಆಗ್ಬೋದು ಅಂತಲೂ ಅನಿಸಿಲ್ಲ. ಇಷ್ಟು ಅಡ್ವಾನ್ಸ್ ಕ್ಯಾನ್ಸರ್ ಆಗಿತ್ತು. ಶಾಂತವಾಗಿದ್ದರು ಆ ಬ್ರದರ್. ಅವರ ವ್ಯಕ್ತಿತ್ವ ಹ್ಯಾಪಿ ಪರ್ಸ್ನಾಲಿಟಿ ಆಗಿತ್ತು. ದುಃಖನೇ ನೋಡಿಲ್ಲ ಆತ್ಮದಲ್ಲಿ. ನಾನಂತೂ ಗೊತ್ತಾಗೋಯ್ತು ಅವರಿಗೇನೂ ಆಗಲ್ಲ ಅಂತ. ಆತ್ಮದಲ್ಲಿ ಶಕ್ತಿ ಇದೆ ಅಂದರೆ ಶರೀರದಲ್ಲಿ ಇನ್ನೆಷ್ಟು ಶಕ್ತಿ ಇರ್ಬೋದು. ಆದರೂ ನಾನು ಅವರಿಗೆ ರಾಜಯೋಗ ಮೆಡಿಟೇಷನ್ ಕಲಿಸ್ದೆ, ಪೂರ್ಣ ಪರಿವಾರದವ್ರನ್ನೂ ಕೂರಿಸ್ದೆ.
ಈ ರೀತಿ ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿ ಏನು, ಶುಭ ವಿಚಾರದಿಂದ, ಶುಭ ಭಾವನೆಯಿಂದ ಏನು ಲಾಭ ಆಗತ್ತೆ ಎಲ್ಲ ತಿಳಿಸ್ದೆ. ನಂತರ ಅವರಿಗೆ ಮೆಡಿಟೇಷನ್ ಕಲಿಸ್ದೆ, ಡಯಟನ್ನು ಬರೆಸ್ಬಿಟ್ಟೆ ನಾನು ಅವರಿಗೆ. ಪಥ್ಯದ ಊಟ, ಸಾತ್ವಿಕ ಊಟ, ಕಡಿಮೆ ಪ್ರೋಟೀನ್ ಡಯಟ್ ಹೇಳಿದೆ. ಸೊ ನೀವು ಕೆಲವೊಂದು ಎಕ್ಸಸೈಸ್ ಮಾಡಬೇಕಾಗಿದೆ, ವ್ಯಾಯಾಮ, ಹಾಂ ನಾನು ಮಾಡ್ತೀನಿ ಅಂತ ಹೇಳಿದ್ರಂತೆ. 4ನೇದು, ನಿಮಗೆ ಏನೆಲ್ಲ ಹವ್ಯಾಸಗಳಿದೆ ಅಂತ ಕೇಳಿದೆ. ಸೊ ಅವ್ರು ಹೇಳಿದ್ರಂತೆ ನಾನು ಈ ಕಣ್ಣಿಂದ ಪೂರ್ಣ ಜಗತ್ತನ್ನೇ ನೋಡಬೇಕು ಅಂತ. ಸೊ ನಾನು ಹೇಳಿದೆ ಅವರಿಗೆ, ನೀವು ಪ್ಲ್ಯಾನ್ ಮಾಡೋಕ್ಕೆ ಶುರು ಮಾಡಿ ಈಗ. ಸೊ ನೀವು ಸರಿ ಹೋದ್ಮೇಲೆ ನೀವು ನನ್ನ ಹತ್ರ ಅಮೇರಿಕಾಗೆ ಬನ್ನಿ ಅಂತ ಹೇಳಿದೆ, ನೀವು ಸರಿ ಹೋಗ್ಬಿಡ್ತೀರಾ ಅಂತ. ಅವರು ಮೆಡಿಟೇಷನ್ ದಿನನಿತ್ಯ ಅಕ್ಯುರೇಟ್ಲಿ ಮಾಡ್ತಾ ಇದ್ರಂತೆ ಡಾಕ್ಟರ್. ಅವರು ಸರಿ ಹೋಗ್ಬಿಟ್ರು, ಅವರ ಕ್ಯಾನ್ಸರ್ ಕಡಿಮೆ ಆಗೋಯ್ತು, ಚೆನ್ನಾಗಿ ಆಗ್ತಿದ್ದಾರೆ. ಅವ್ರಿಗೆ ಹೇಳಿದ್ದೆ 2-3 ತಿಂಗಳು, ನೀವು 4 ತಿಂಗಳೇ ಬದುಕಿರ್ತೀವಿ, ಆದರೆ ಈಗ ಭಾಳ ಟೈಮ್ ಆಗೋಯ್ತು. ಆದರೆ ಅವ್ರು ಚೆನ್ನಾಗಿದ್ದಾರೆ, ಬದುಕಿದ್ದಾರೆ. ನಮ್ಮ ಆತ್ಮ ಚೆನ್ನಾಗಿರುತ್ತೆ ಶರೀರ ಬಿಡೋವಾಗ. ಆದರೆ ಸೊ ಶಕ್ತಿ ಏನು ಸೇರಿಸ್ಕೊಳ್ತೀವಲ್ವ, ಬಾಬಾವರಿಂದ ಶಕ್ತಿ ಏನು ತಗೊಳ್ತೀವಲ್ವ ಯೋಗದಿಂದ, ಅದರ ಪ್ರಭಾವನೂ ನಮ್ಮ ಶರೀರದ ಮೇಲೆ ಬೀಳುತ್ತೆ. ಆದರೆ ಎಲ್ಲರ ಮೇಲೇನೂ ಅದರ ಪ್ರಭಾವ ಬೀಳುತ್ತೆ. ಅದಕ್ಕೆ ನಾವು ಅಟೆನ್ಷನ್ ಕೊಡಬೇಕು. ಒಂದು ಸಂಕಲ್ಪ, ಒಂದು ಭಾವನೆ, ಶುಭ ಭಾವನೆ, ಶುಭ ಸಂಕಲ್ಪ ಎಷ್ಟು ಸುಂದರ ಪ್ರಭಾವ ಬೀಳುತ್ತೆ. ಇಡೀ ಜಗತ್ತಿನ ಆತ್ಮಗಳ ಮೇಲೇನೂ ಪ್ರಭಾವ ಬೀಳುತ್ತೆ. ನನ್ನ ಶರೀರದ ಮೇಲೆ ಪ್ರಭಾವ ಬೀಳುತ್ತೆ. ಹಾಗೂ ಯಾರಿಗೆ ಆರೋಗ್ಯ ಸರಿ ಇಲ್ಲ ಅವರಿಗೂ ಇದರ ಪ್ರಭಾವ ಬೀಳುತ್ತೆ. ಈಗ ನಾನು ಮಾತು ತಿಳಿಸ್ತೀನಿ. ನಾನು ಫಿಲಿಪೀನ್ಸಲ್ಲಿದ್ದೆ, ಅಲ್ಲಿ ಸೆಂಟರ್ಗೆ ಹೋಗಿದ್ದೆ. ಸೆಂಟ್ರಲ್ಲಿ ಪರಿವಾರದ ಸಹೋದರಿ ಇದ್ದರು. ಆ ಸಹೋದರಿ ಅವರ ಫ್ರೆಂಡನ್ನು ಕರ್ಕೊಂಡು ಬಂದ್ರಂತೆ ಇವ್ರ ಹತ್ರ. ಇವರಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ, ಸೊ ನೀವು ಅವ್ರ ಜೊತೆಲಿ ಮಾತಾಡಿ ಅಂತ. ಅವರಂತೂ ಭಾಳ ದುಃಖಿಯಾಗಿದ್ದರು, ಡಿಪ್ರೆಷನ್ನಲ್ಲಿದ್ದರು. ಸೊ ಅವರು ಬಾಚಿಕೊಂಡು ಬಂದಿಲ್ಲ ಸರಿಗೆ. ನಾನು ಹೇಳಿದೆ ಅವರಿಗೆ, ಯಾಕೆ ನೀವು ದುಃಖಿಯಾಗಿದ್ದೀರಾ, ಬೇಸರವಾಗಿದ್ದೀರಾ, ಯಾವ ಮಾತಿನ ದುಃಖ ಇದೆ ನಿಮಗೆ ಅಂತ. ಅವ್ರು ಹೇಳಿದ್ರಂತೆ, ನನಗೆ ದುಃಖ ಆಗಿದೆ, ನನ್ನ ಕ್ಯಾನ್ಸರ್ ಆಗಿದೆ, ಇನ್ನೊಂದು ದುಃಖ ಇದೆ, ನಾನು ಬದುಕಿರಬಾರ್ದು, ನನಗೆ ಇಷ್ಟ ಇಲ್ಲ ಈಗ. ನಾನು ಹೇಳಿದೆ ಅವರಿಗೆ, ಪರಿವಾರದ ಪರಿಸ್ಥಿತಿ ಏನೋ ನನಗೆ ತಿಳಿಸು ಅಂತ ಹೇಳಿದೆ. ಸೊ ಅವ್ರು ಕೇಳಿದ್ರಂತೆ ಇವರನ್ನು, ಪರಿವಾರದ ಸ್ಥಿತಿ ಹಾಗೂ ಕ್ಯಾನ್ಸರಿಗೆ ಏನು ಸಂಬಂಧ ಇದೆ, ಯಾಕೆ ನೀವು ನಮ್ಮ ವೈಯಕ್ತಿಕ ಪರಿವಾರದ ಮಾತು ಕೇಳ್ತಿದ್ದೀರಾ ಅಂತ, ನಿಮಗೆ ಯಾಕೆ ನಾನು ತಿಳಿಸ್ಬೇಕು ಅಂತ. ನಾನು ಹೇಳಿದೆ, ಕನೆಕ್ಷನ್ ಇದೆ, ಸಂಬಂಧ ಇದೆ, ನೀವು ನನಗೆ ತಿಳಿಸು. ನೀವು ತಿಳಿಸಿದಾಗ ನಾನು ನಿನಗೆ ಮಾರ್ಗದರ್ಶನ ಕೊಡಲಿಕ್ಕಾಗತ್ತೆ. ಆದರೆ ನಿಮ್ಮ ಪರಿಸ್ಥಿತಿ ಬಗ್ಗೆ ನೀವು ಯಾರಿಗೂ ಹೇಳಲ್ಲ, ನಾನಂತೂ ಡಾಕ್ಟರ್ ಆಗಿದ್ದೀನಿ, ಸೀಕ್ರೆಟಾಗಿ ಇಟ್ಕೊಳ್ತೀನಿ. ಸೊ ಅವ್ರು ಹೇಳಿದ್ರು ನನಗೆ, ಸೊ 1.5 ವರ್ಷದಿಂದ ಅವರ ಪತಿ ಆಫೀಸಲ್ಲಿ ಯಾರು ಸೆಕ್ರೆಟ್ರಿ ಇದ್ದಾರೆ, ಆ ಸೆಕ್ರೆಟ್ರಿ ಜೊತೆಲಿ ಸಂಬಂಧ ಇದೆ ಅವರಿಗೆ. ಅವರು ನನ್ನ ಕಡೆ ಗಮನ ಕೊಡಲ್ಲ, ನನ್ನ ಕಡೆ ಅಟೆನ್ಷನ್ ಕೊಡಲ್ಲ, ರಾತ್ರಿ ಮಲ್ಗೋಕ್ಕೂ ಬರಲ್ಲ. ಈಗ
ಯಾರು ಸೆಕ್ರೆಟ್ರಿ ಇದ್ದಾರೆ, ಆ ಹುಡುಗಿ ಜೊತೆಲಿ ಸಂಬಂಧ ಇದೆ. ಮನೆಗೆ ಕರ್ಕೊಂಡು ಬರ್ತಾರೆ ಆ ಹುಡುಗಿನ. ಹಾಗೂ ನನಗೆ ಇಬ್ಬರು ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ. ಸೊ 10ನೇ ವರ್ಷ 5ನೇ ವರ್ಷ ಮಕ್ಕಳಿದ್ದಾರೆ. ಅವರು ನೋಡ್ತಾರೆ ಯಾಕೆ ನಮ್ಮ ತಾಯಿ ಇದ್ದಾರೆ, ನಮ್ಮ ತಂದೆ ಯಾಕೆ ಈ ಮಹಿಳೆನ ಕರ್ಕೊಂಡು ಬರ್ತಾರೆ ಮನೆಗೆ. ನನಗೆ ಭಾಳ ತೊಂದರೆ ಆಯಿತು, ದುಃಖಿ ಆಗಿಬಿಟ್ಟೆ. ನನ್ನ ಹತ್ರ ಹಣನೂ ಇಲ್ಲ, ನಾನು ಆ ಮನೇಲಿ ಇರಲಿಕ್ಕೆ ಇಷ್ಟ ಇಲ್ಲ, ಇರೋದು ಬೇಡ ಅನಿಸ್ತು. ಯಾಕೆಂದರೆ ನಿತ್ಯ ಹುಡುಗಿನ ಕರ್ಕೊಂಡು ಮನೆಗೆ ಬರ್ತಾರೆ. ನನ್ನ ಹತ್ರ ಹಣ ಇಲ್ಲ, ನನಗೆ ಯಾರ್ದು ಸಹಯೋಗನೂ ಇಲ್ಲ. ನಾನು ಹೇಳಿದೆ, ಅವ್ರಿಗೆ ತಿಳಿಸ್ದೆ, ಯಾವಾಗ ಇಂಥ ಘಟನೆಗಳಾದಾಗ ಕ್ಯಾನ್ಸರ್ ಆಗತ್ತೆ. ನಾನು ಅವರಿಗೆ ಮಜಾಕಲ್ಲಿ ಹೇಳಿದೆ, ನೋಡು ನಿಮ್ಮ ಪತಿ ಅಂತೂ ಆ ಹುಡುಗಿ ಜೊತೆಲಿ ಮಜಾಕ್ ಮಾಡ್ತಿದ್ದಾರೆ, ಆನಂದವಾಗಿದ್ದಾನೆ, ಖುಷಿ ಇದೆ ಅವ್ರ ಜೀವನದಲ್ಲಿ. ಹಾಗೂ ನೀವು ಈಗ ಅಳ್ತಾ ದುಃಖಿಯಾಗಿದ್ದೀರಾ, ನೀವು ಸಾಯೋವಂಥ ಪ್ರಯತ್ನ ಪಡ್ತಿದ್ದೀರಾ. ಅವಾಗ ಆ ಹುಡುಗಿ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಸೊ ನನ್ನನ್ನು ನೋಡ್ತಾನೇ ಇದ್ಲು. ಸ್ವಲ್ಪ ಸಮಯದ ನಂತರ ಅವ್ರು ಹೇಳಿದ್ರು ನನಗೆ, ಸಿಸ್ಟರ್, ಈಗ ನನಗೆ ಗೊತ್ತಾಗೋಯ್ತು, ನನ್ನ ಪತಿ ನನಗೆ ಕ್ಯಾನ್ಸರ್ ಕೊಟ್ಟ. ನಾನು ಹೇಳಿದೆ, ಸಿಸ್ಟರ್, ನಿಮ್ಮ ಹಸ್ಬೆಂಡ್ ನಿನಗೆ ಕ್ಯಾನ್ಸರ್ ಕೊಟ್ಟಿಲ್ಲ, ನೀವೇನು ಪರಿಸ್ಥಿತಿ ಅಥವಾ ಘಟನೆ ಏನಿತ್ತು, ನಿಮ್ಮ ಒತ್ತಡ, ನಿಮ್ಮ ಪರೇಶಾನಿ, ನಿಮ್ಮ ಸಹನ ಶಕ್ತಿಯನ್ನು ಖತಮ್ ಮಾಡಿಬಿಡ್ತು. ನೀವು ಭಾಳ ದುಃಖಿ ಆಗೋದು, ಇದರಿಂದ ಕ್ಯಾನ್ಸರ್ ಆಗೋಯ್ತು. ಅದನ್ನು ಚೇಂಜ್ ನೀವು ಮಾಡಲಿಕ್ಕಾಗತ್ತೆ, ನೀವು ಕ್ಯಾನ್ಸರನ್ನು ಖತಮ್ ಮಾಡಲಿಕ್ಕಾಗತ್ತೆ. ನಾನು ತಿಳಿಸ್ಲ ನಿಮಗೆ? ಹಾಂ ತಿಳಿಸಿ ಅಂತ ಹೇಳಿದ್ರಂತೆ. ನಾನು ಅವ್ರಿಗೆ ಹೇಳಿದೆ, ನೀವು ಯಾವ ಟ್ರೀಟ್ಮೆಂಟ್ ತಗೊಳ್ತಿದ್ದೀರ? ನಾನು 1 ವರ್ಷದಿಂದ ಟ್ರೀಟ್ಮೆಂಟ್ ತಗೊಳ್ತಿದ್ದೀನಿ. ಆದರೆ ಈಗ ಟ್ರೀಟ್ಮೆಂಟೂ ಬಿಟ್ಬಿಟ್ಟಿದ್ದೀನಿ, ಕೀಮೋಥೆರಪಿನೂ ತಗೊಳ್ತಿದ್ದೆ, ರೇಡಿಯೇಷನ್ನು ಎಲ್ಲ ತಗೊಳ್ತಿಲ್ಲ. ಯಾಕೆಂದರೆ ಅದನ್ನು ರೇಡಿಯೇಷನ್ ಕೀಮೋ ತಗೊಳಕ್ಕೆ ಹೋದಾಗ ಎಲ್ಲರ ಮೇಲೆ ಕೋಪ ಮಾಡ್ಕೊಳ್ತೀನಿ, ಅವ್ರನ್ನೆಲ್ಲ ಬೈದ್ಬಿಡ್ತೀನಿ. ಅವರು ನನ್ನಿಂದ ಬಹಳ ಪರೇಶಾನ್ ಆಗಿದ್ದಾರೆ. ಯಾಕೆಂದರೆ ನಾನು ಯಾರ ಜೊತೆಲೂ ಕೋಆಪ್ರೇಟ್ ಮಾಡ್ತಿಲ್ಲ, ಸಹಯೋಗ ಕೊಡ್ತಿಲ್ಲ ಅಂತ. ಅದಕ್ಕೆ ಕ್ಯಾನ್ಸಲ್ ಮಾಡಿಬಿಟ್ಟೆ. ನಾನು ಹೇಳಿದೆ, ಇಲ್ಲ ಸಿಸ್ಟರ್, ನೀನಂತೂ ಮನೆಗೆ ಹೋಗಿ ಇವತ್ತು ಅಪಾಯಿಂಟ್ಮೆಂಟ್ ತಗೋ, ಹಾಸ್ಪಿಟ್ಲಲ್ಲಿ ಕೀಮೋಥೆರಪಿ ಶುರು ಮಾಡು, ಎಲ್ಲರಿಂದ ಕ್ಷಮೆ ಕೇಳು, ಹಾಗೂ ಶಾಂತಿಯಿಂದ ಕೀಮೋಥೆರಪಿ ತಗೋ. ನಾನು ಕಲಿಸ್ತೀನಿ ನಂತರ ನಿನಗೆ. ಯಾವುದಾದ್ರೂ ನೌಕರಿ ಹುಡ್ಕೊಂಬಿಡು ನೀನು. 3 ದಿನದ ನಂತರ ದೊಡ್ಡ ಕಾನ್ಫರೆನ್ಸ್ ಇತ್ತು ಮನಿಲಾಲಿ, ಫಿಲಿಪೀನ್ಸಲ್ಲಿ. ಇಮ್ಯೂನ್ ಸಿಸ್ಟಮ್, ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚಿಸ್ಕೊಳ್ಳೋದು, ಮಜಬೂತಾಗಿ ಮಾಡ್ಕೊಳ್ಳೋದು, ಇದು ಟಾಪಿಕ್ ಇತ್ತು. ನಾನು ಆ ಹುಡುಗಿಗೆ ನಿಮಂತ್ರಣ ಕೊಟ್ಟೆ, ನೀವು ಬರಲೇಬೇಕು ಅಂತ. ನಾನು ಬರ್ತೀನಿ ಅಂತ ಹೇಳಿದ್ರು ಹುಡುಗಿ. ಕಾನ್ಫರೆನ್ಸಲ್ಲಿ ಎಲ್ಲ ತಿಳಿಸ್ದೆ ಅವರಿಗೆ. ಕಾನ್ಫರೆನ್ಸ್ ಖತಮ್ ಆಯಿತು. ಸೊ ಆ ಹುಡುಗಿ ಓಡ್ಕೊಂಡು ನನ್ನ ಹತ್ರ ಬಂದರು, ನನ್ನ ಎದುರುಗಡೆ ನಿಂತ್ಕೊಂಡು. ಸೊ ನನಗೆ ಭಾಳ ಆಶ್ಚರ್ಯ ಆಯಿತು. ಸೊ ಚೆನ್ನಾಗಿ ಬಾಚಿಕೊಂಡು, ಮೇಕಪ್ ಮಾಡಿಕೊಂಡು, ಲಿಪ್ಸ್ಟಿಕ್ ಹಾಕ್ಕೊಂಡು, ಭಾಳ ಸುಂದರವಾಗಿ ಮೇಕಪ್ ಮಾಡಿಕೊಂಡು, ವೈಟ್ ಡ್ರೆಸ್ ಹಾಕ್ಕೊಂಡು, ಖುಷಿ ಅನಿಸ್ತಿತ್ತು ಅವ್ರ ಜೀವನದಲ್ಲಿ. ಸೊ ಹಿಂಗೆ ಆಯಿತು ಅಂತ ಹೇಳಿದೆ. ಯಾರಿಗೆ ಈ ಒಂದು ಡೆಕೋರೇಷನ್ ಮೇಕಪ್? ಸೊ ನಿಮ್ಮ ಜೊತೆಲಿ ನೀವು ನನಗೆ ನಿಮಂತ್ರಣ ಕೊಟ್ರಿ, ಆ ಕಾರಣ ನಾನು ಬಂದ್ಬಿಟ್ಟೆ. ಯಾವಾಗ ನಾನು ನಿಮ್ಮನ್ನು ಬಿಟ್ಟೆ, छुट्टी ತಗೊಂಡೆ, ಆಗ ತಕ್ಷಣ ಅಪಾಯಿಂಟ್ಮೆಂಟ್ ತಗೊಂಡೆ,
ನನ್ನ ಕಿಮೊಥೆರಪಿ ಅಪಾಯಿಂಟ್ಮೆಂಟ್ ತಗೊಂಡೆ. ಸೊ ನಾನು ಮೇಕಪ್ ಮಾಡಿಸ್ಕೊಂಡೆ, ಬಾಚಿಸ್ಕೊಂಡೆ, ಭಾಳ ಸುಂದರವಾದಂಥ ಡ್ರೆಸ್ ಖರೀದಿ ಮಾಡಿಕೊಂಡೆ, ಭಾಳ ಖುಷಿ ಪಟ್ಕೊಂಡೆ. ನಾನಂತೂ ಈ ಕಾನ್ಫರೆನ್ಸ್ಗೆ ಹೋಗ್ತೀನಿ ಅಂತ, ಡಾಕ್ಟರ್ ಹನ್ಸನ್ ನಾನು ಮೀಟ್ ಮಾಡ್ತೀನಿ ಅಂತ. ನಂತರ ದಿನ ನಾನು ಬೇರೆ ಕಡೆ ಹೊರಟುಬಿಟ್ಟೆ. ಅವ್ರ ಜೊತೆಲಿ ಮಾತಾಡಿದೆ. ಆ ಹುಡುಗಿ ಭಾಳ ಖುಷಿಯಾಗಿತ್ತು. 4 ವರ್ಷದ ನಂತರ ಅವ್ರನ್ನ ನಾನು ಮೀಟ್ ಮಾಡ್ಲಿಕ್ಕೆ ಬಂದರು ಅವರ ಪತಿ ಜೊತೇಲಿ. ಅವ್ರ 2 ಗಂಡು ಮಕ್ಕಳ ಜೊತೇಲಿ, ದೊಡ್ಡವರಾಗ್ಬಿಟ್ಟಿದ್ರು ಮಕ್ಕಳು. ಭಾಳ ಖುಷಿಯಾಗಿ ಅನ್ನಿಸ್ತಿತ್ತು ಆ ಹುಡುಗಿ. ನಾನು ಕೇಳಿದೆ ಆ ಹುಡುಗಿನ, ಈಗ ನಿಮ್ಮ ಜೀವನದಲ್ಲಿ ಏನು ನಡೀತಿದೆ ಅಂದರೆ, ಆ ಹುಡುಗಿ ಹೇಳ್ತಂತೆ, ನಾನು ಭಾಳ ಖುಷಿಯಾಗಿದ್ದೀನಿ. ಅವ್ರು ಹೇಳಿದ್ರಂತೆ, ನನಗೆ ಯಾವಾಗ ಕಿಮೊಥೆರಪಿ ಕೊಡ್ತಿದ್ರು ಆವಾಗ ನಾನು ಫೋನ್ ಮಾಡಿದೆ. ಎಲ್ಲಿ ನನ್ನ ಹಸ್ಬೆಂಡ್ ಕೆಲಸ ಮಾಡ್ತಾರೆ ಆ CEO ದೊಡ್ಡವರಿಗೆ ನಾನು ಫೋನ್ ಮಾಡಿದೆ. ಡೈರೆಕ್ಟರ್ CEO ಆಗಿದ್ದಾರೆ, ಅವರಿಗೆ ನಾನು ಫೋನ್ ಮಾಡಿದೆ. ನಾನು ಅವ್ರಿಗೆ ಹೇಳಿದೆ, ನನಗೆ ನಿಮ್ಮ ಅಪಾಯಿಂಟ್ಮೆಂಟ್ ಬೇಕಾಗಿದೆ, ಅರ್ಜೆಂಟ್. ಮಾರನೇ ದಿನ ಅವ್ರ ಹತ್ರ ಕಿಮೊಥೆರಪಿ ಮಾಡಿಸ್ಕೊಂಡು ಅವ್ರ ಹತ್ರ ತಲುಪಿಬಿಟ್ಟೆ. ನಾನು ಅವ್ರಿಗೆ ಹೇಳಿದೆ, ನನ್ನ ಪತಿ ನಿಮ್ಮ ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಅವ್ರ ಆಫೀಸಲ್ಲಿ ಒಬ್ಬ ಸೆಕ್ರೆಟ್ರಿ ಇದ್ದಾಳೆ, ಆ ಹುಡುಗಿ ಜೊತೆಯಲ್ಲಿ ಅವರ ಸಂಬಂಧ ಇದೆ. ನನಗೆ ಭಾಳ ದುಃಖ ಕೊಟ್ಟಿದ್ದಾರೆ. ನನಗಿಬ್ಬರು ಮಕ್ಕಳು ಇದ್ದಾರೆ, ಮನೆಗೆ ಬರಲ್ಲ, ಆ ಹುಡುಗಿ ಜೊತೆಲಿ ಓಡಾಡ್ಕೊಂಡಿರ್ತಾನೆ. ಭಾಳ ದೊಡ್ಡಕ್ಕಿಂತ ದೊಡ್ಡ ಡಾಕ್ಟರ್ ಬಂದಿದ್ರು ಇಲ್ಲಿಗೆ. ಅವ್ರು ನನಗೆ ಹೇಳಿದ್ರು, ಈ ಪತಿ ನನಗೆ ಕ್ಯಾನ್ಸರ್ ಕೊಟ್ಟಿದ್ದು. ಅವ್ರಿಗೆ ಹೇಳಿದ್ರಂತೆ ಹುಡುಗಿ, ನಾನು ಭಾಳ ಸಾರಿ ಆಗಿದ್ದೀನಿ ಈ ಮಾತು ಕೇಳಿ. ಹುಡುಗಿ ಹೇಳ್ತಂತೆ, ಸಾರಿ ಏನಕ್ಕೆ? ನೀವು ಸತ್ಯವಾಗಲೂ ಸಾರಿ ಅಂತ ಅಂದ್ಕೊಂಡ್ರೆ ನಿಮಗೆ ನಿಮ್ಮ ಆಫೀಸಲ್ಲಿ ನನಗೆ ನೌಕರಿ ಕೊಡು ಅಂತ ಕೇಳಿದ್ರಂತೆ ಹುಡುಗಿ. ನಾನೇನು ಬೇಕಾದರೂ ಕೆಲಸ ಮಾಡ್ತೇನೆ, ಎಷ್ಟಾದರೂ ನೀವು ನನಗೆ ಸ್ಯಾಲ್ರಿ ಕೊಡಿ, ಪರವಾಗಿಲ್ಲ. ಅವರಿಗೆ ನೌಕರಿ ಕೊಟ್ರಂತೆ ಹುಡುಗಿಗೆ. ದಿನ ನಾನು ಭಾಳ ಮೇಕಪ್ ಮಾಡಿಕೊಂಡು, ಡೆಕೋರೇಷನ್ ಮಾಡ್ಕೊಂಡು, ಟಿಪ್ ಟಾಪ್ ಆಫೀಸಲ್ಲಿ ಸೆಕ್ರೆಟ್ರಿಯಾಗಿ ನಾನು ಕೆಲಸ ಮಾಡಿದ್ದೆ. ಪೂರ್ಣ ಕಂಪನಿಯಲ್ಲಿ ಗೊತ್ತಾಗೋಯ್ತು. ಈ ಹುಡುಗಿಯ ಪತಿ ಸೆಕ್ರೆಟ್ರಿ ಜೊತೆಲಿ ಸಂಬಂಧ ಇದೆ. ನಂತರ ನನ್ನ ಪತಿಗೆ ರಿಯಲೈಸ್ ಆಗೋಯ್ತು. ಕ್ಷಮೆ ಕೇಳಿದ್ರು. ನಾನು ಅವರ ಪ್ರತಿಜ್ಞೆಯನ್ನು, ಕ್ಷಮೆಯನ್ನು ಬರ್ಸ್ಕೊಂಡ್ಬಿಟ್ಟೆ. ಈಗ ನಾವು ಭಾಳ ಸುಖಿಯಾಗಿದ್ದೇವೆ. ಆದರೆ ಡಾಕ್ಟರ್, ನಾನು ನಿಮಗೆ ಒಂದು ಮಾತು ತಿಳಿಸ್ತೀನಿ. ನನಗೆ ಇದೇ ಅನುಭವ ಆಯಿತು ಕ್ಯಾನ್ಸರ್ದು, ಹಾಗೂ ಪತಿಯಿಂದ ನನಗೇನು ಅನುಭವ ಆಯಿತು, ಈ ಅನುಭವ, ಈ ನೆನಪುಗಳು ನನ್ನ ಜೀವನದಲ್ಲಿ ಎಂದೂ ಇರಲ್ಲ. ನಾನು ಎಂದೂ ಭಾವನೆಯಿಂದ, ನನ್ನ ಶರೀರದಿಂದ, ಹಣದಿಂದ ಯಾರನ್ನೂ ತಲೆ ಬಾಗಿಸಲ್ಲ, ಯಾರದು ನಾನು ಆಶ್ರಯನೂ ತಗೊಳ್ಳಲ್ಲ, ಯಾರ ಸಹಯೋಗದಿಂದನೂ ಆಶ್ರಯದಿಂದನೂ ನಾನು ಬದುಕಲ್ಲ. ನಾನು ಸ್ವಯಂ ನನ್ನ ಕಾಲಲ್ಲಿ ನಿಂತ್ಕೊಂಡು ನನ್ನ ಮನಸ್ಸಿಂದ ಮೆಡಿಟೇಷನ್ ಕಲ್ತಿದ್ದೀನಿ. ಅದರ ಸಹಯೋಗದಿಂದನೇ ನಾನು ಬದುಕಿದ್ದೀನಿ. ಭಾಳ ಖುಷಿಯಾಗಿದ್ದೀನಿ. ಈ ಮಾತನ್ನು ನೆಕ್ಸ್ಟ್ ಸೆಷನಲ್ಲಿ ಕಂಟಿನ್ಯೂ ಮಾಡ್ತೀನಿ.
ಈಗ ನಾನು ಈ ಅನುಭವನ ಸಮಾಪ್ತಿ ಮಾಡ್ತೀನಿ. ಓಂ ಶಾಂತಿ.